ಒಂದು ಕಡೆ
ಗುಡ್ ಈವ್ನಿಂಗ್ ಎವ್ರಿ ಒನ್. 2 ಸೆಕೆಂಡ್ ಆದ್ಮೇಲೆ ಬರುತ್ತೆ ನೋಡು. Okay, students. So welcome to live session. So this is our first live session in Mokshika Academy. So for the purpose of students, I am giving these live sessions. Comment. Okay. So for the purpose of this video is in order to make the quantitative techniques is. So ನಿಮಗೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸು ಸುಮಾರು ಸ್ಟೂಡೆಂಟ್ಸು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಎಕ್ಸಾಮಿನೇಷನ್ಸು BBM ಆಗ್ಬೋದು BCom ಆಗ್ಬೋದು ಅದು ಏನಾಗಿದೆ ಅಂತ ಹೇಳಿದ್ರೆ ಸೊ ಇನ್ನೂ ನಡೀತಾ ಇದೆ, ಕೆಲವರಿಗೆ ಮುಗಿದಿದೆ. ಬಟ್ PGCETಗೆ ನೀವು ಪ್ರಿಪ್ರೇಷನ್ಸ್ ಆಗ್ತಾ ಇದ್ದೀರಾ. ಸೊ ವಿತಿನ್ ಶಾರ್ಟ್ ಪೀರಿಯಡಲ್ಲಿ ಯಾವ್ಯಾವುದನ್ನು ಜಾಸ್ತಿ ಕವರ್ ಮಾಡ್ಕೋಬೇಕು. ಸೊ ನಾನು ಇಂದಿನ ವಿಡಿಯೋದಲ್ಲಿ ನಾವು ರೀಸನಿಂಗ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ವಿ. ಸೊ ಅದರಲ್ಲಿ ನೀವು ನೋಡಿರ್ಬೋದು. ಸೊ ಯಾವ್ಯಾವುದಕ್ಕೆ ಜಾಸ್ತಿ ಕಾನ್ಸಂಟ್ರೇಷನನ್ನು ಮಾಡಬೇಕಂತ. ಸೊ ಈ ವಿಡಿಯೋದಲ್ಲಿ ನಾವೇನು ಮಾಡೋಣ, ಸೊ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ರಿಲೇಟೆಡು ಯಾವ್ಯಾವ ಒಂದು ಟಾಪಿಕ್ಸನ್ನು ನಾವು ಕವರ್ ಮಾಡೋಣ. ಅಂದರೆ ನೀವು ಎಕ್ಸಾಮಿನೇಷನ್ ಪರ್ಪಸ್ಗೆ ಯಾವುದನ್ನು ಜಾಸ್ತಿ ನೀವು ಒಂದು ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ ನಾವಿಲ್ಲಿ ನೋಡೋಣ. ಸೊ ನಿಮ್ಗೆ ಏನಾದ್ರು ಕ್ವೈರೀಸ್ ಇದ್ದರೆ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಸೊ ಲೆಟ್ ಅಸ್ ಬಿಗ್ಯಾನ್ ವಿತ್ ಇಟ್. ಸೊ ಇನ್ ಜನರಲ್ ನಾವು ಮ್ಯಾಥಮೆಟಿಕ್ಸ್ ಅಥವಾ ಕ್ವಾಂಟಿಟೇಟಿವ್ ಟೆಕ್ನಿಕ್ಸಲ್ಲಿ 3 ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳ್ತೀವಿ. ಅದು ಆವ್ರೇಜ್, ರೇಷಿಯೋ ಅಂಡ್ ಪ್ರಪೋರ್ಷನ್, ಪರ್ಸೆಂಟೇಜ್. ಓಕೆ, ಬಿಫೋರ್ ಗೋಯಿಂಗ್ ಟು ದಿಸ್ ಸ್ಟೂಡೆಂಟ್, ಸೊ ನನ್ನ ಸ್ಪೀಡ್ ಮ್ಯಾಥ್ಸ್ ಒಂದು ಟೆಕ್ನಿಕನ್ನು ನೀವು ವಿಡಿಯೋನ ನಮ್ಮ ಚಾನಲ್ನಲ್ಲಿ ನೋಡಿರ್ಬೋದು. ಸೊ ಸ್ಪೀಡ್ ಮ್ಯಾಥ್ಸ್ ಯಾಕೆ ಬೇಕು ಸರ್? ಸೊ ಸ್ಪೀಡ್ ಮ್ಯಾಥ್ಸ್ ಯಾಕೆ ಬೇಕು ಅಂತ ಹೇಳಿದ್ರೆ ಈ ಒಂದು ಎಕ್ಸಾಮಿನೇಷನ್ಸಲ್ಲಿ ನಿಮಗೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಲಿಕ್ಕೆ ಕೊಡೋದಿಲ್ಲ. ಸೊ ನೀವು ನಿಮ್ಮ ಮೈಂಡನ್ನು ಉಪಯೋಗಿಸಿ ನೀವೇನು ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಷನ್ಸ್ನ ಮಾಡಬೇಕಾಗತ್ತೆ. ಸೊ ಈ ಕ್ಯಾಲ್ಕುಲೇಷನ್ ಅಂತ ಬಂದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, if somebody says 35 square, what is 35 square ಅಂತೇಳಿ some question. So 35 square divided by 15 minus 5 ಅಂತಿರುತ್ತೆ ಕ್ವಶನ್. ಸೊ ಇಲ್ಲಿ ಮೇ ಬಿ ದಿಸ್ ಇಸ್ ರಿಲೇಟೆಡ್ ಟು ದಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಬಟ್ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಬಾಡ್ ಮಾಸ್ ರೂಲನ್ನು ಫಸ್ಟ್ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಬಾಡ್ ಮಾಸ್ ರೂಲ್ ಅಂದರೆ ಗೊತ್ತಿದೆಯಾ ನಿಮಗೆ? ಸೊ ದಟ್ ಈಸ್ ಬ್ರಾಕೆಟ್, ಆರ್ಡರ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಸೊ ನನ್ನ ಒಂದು ಸ್ಪೀಡ್ ಮ್ಯಾಥ್ಸಲ್ಲಿ ನೀವು ವಿಡಿಯೋನ ನೋಡಿದರೆ ನಿಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾವು ಆ ಒಂದು ಬಾಡ್ ಮಾಸ್ ರೂಲ್ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಎಸ್, ವಿ ವಿಲ್ ಅಪ್ಲೈ. ಸೊ ಫಸ್ಟ್ ಏನು ಮಾಡ್ತೀರಾ, ಡಿವೈಡ್ ಮಾಡ್ತೀರಾ, ದ್ಯಾನ್ ಮೈನಸ್ ಮಾಡ್ತೀರಾ. ಬಟ್ ದ ಥಿಂಗ್ ಈಸ್ 35 ಸ್ಕ್ವೇರ್. ಈ 35 ಸ್ಕ್ವೇರ್ ನಿಮಗೆ ಮೊದಲೇ ಗೊತ್ತಿದ್ರೆ ನೀವಿಲ್ಲೇನು ಮಾಡ್ಬೋದು, 15 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸನ್ನು ನೀವು ಸೇವ್ ಮಾಡ್ಬೋದು. ಯಾಕೆ ಸರ್ ಸೇವ್ ಮಾಡಬೇಕು ಟೈಮ್ನ? ಬಿಕಾಸ್ ಇನ್ ಆರ್ಡರ್ ಟು ಆನ್ಸರ್ ಮೋರ್ ಕ್ವಶನ್. ನೋಡಿ, ನಿಮಗೆ 100 ಕ್ವಶನ್ಸ್ ಇದೆ, 120 ಮಿನಿಟ್ಸ್ ಇದೆ. 100 ಕ್ವಶನ್ಸ್, 120 ಮಿನಿಟ್ಸ್. ಹಾರ್ಡ್ಲಿ ನಿಮಗೆ 75 ಸೆಕೆಂಡ್ಸ್ ಒಂದು ಕ್ವಶನ್ಗೆ ಸಿಗುತ್ತೆ. ನಿಮಗೆ 75 ಸೆಕೆಂಡ್ಸಲ್ಲಿ ಇದನ್ನು ಸಾಲ್ವ್ ಮಾಡೋಕ್ಕಾಗತ್ತಾ? ಸೊ ನೀವು ಕ್ವಶನ್ನ ಫಸ್ಟು ಓದಬೇಕಾಗತ್ತೆ. ಆ ಓದಲಿಕ್ಕೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ? ನೆಕ್ಸ್ಟ್ ಅದನ್ನು ಯಾವ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು ಅದಕ್ಕೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಾ? ನೆಕ್ಸ್ಟ್ ಕ್ಯಾಲ್ಕುಲೇಷನ್ಗೆ ಎಷ್ಟು ಟೈಮನ್ನು ವೇಸ್ಟ್ ಮಾಡ್ತೀರಾ? ಸೊ ಇದೆಲ್ಲ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಇನ್ನೊಂದು 100 ಔಟ್ ಆಫ್ 100 ನಮ್ಗೆ ಬೇಕಾಗಿಲ್ಲ ಈ PGCETಯಲ್ಲಿ. ತಿಳ್ಕೊಳ್ಳಿ ಸ್ಟೂಡೆಂಟ್ಸ್, 60 to 80 ಈಸ್ ಗುಡ್. ಓಕೆ, ಇಟ್ಸ್ ಬೆಸ್ಟ್. 60 to 80 ಬಂದರೆ ನಿಮಗೆ ಬೆಸ್ಟ್ ಒಂದು ರ್ಯಾಂಕಿಂಗು ಡೆಫಿನೆಟ್ಲಿ ಬರುತ್ತೆ. ಸೊ ಎಬೌವ್ 60 ಇದ್ದರೆ ನಿಮ್ಮ ರ್ಯಾಂಕಿಂಗು ಡೆಫಿನೆಟ್ಲಿ ಬಿಲೋ 2000 ರ್ಯಾಂಕಿಂಗಲ್ಲಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನೀವೇನು ಮಾಡಿ, 2000 ರ್ಯಾಂಕಿಂಗ್ ಒಳಗಡೆ ಬರೋದಕ್ಕೆ ನೀವು ಆದಷ್ಟು ಟ್ರೈ ಮಾಡಿ. ಆ 2000 ಒಳಗೆ ರ್ಯಾಂಕಿಂಗ್ ಯಾವ ರೀತಿ ಬರೋದು? ನಿಮ್ಮ ಮಾರ್ಕ್ಸ್ ಏನಾಗಿರಬೇಕು, 60ಗಿಂತ ಜಾಸ್ತಿ ಇರಬೇಕು. 60ಗಿಂತ ಬಿಲೋ ಇದ್ರೆ ಏನಾಗುತ್ತೆ ಸ್ಟೂಡೆಂಟ್ಸ್, 4000 ರ್ಯಾಂಕಿಂಗು, 5000 ರ್ಯಾಂಕಿಂಗು, 6000.
ಸೊ ಅಪ್ ಟು 20,000 ನಾರ್ಮಲಿ 20,000 ಸ್ಟೂಡೆಂಟ್ಸ್ ಅಪಿಯರ್ ಆಗ್ತಾರೆ PGCET ಅಲ್ಲಿ ಇನ್ ಜನರಲ್. ಸೊ ಬಿಕಾಸ್ 20,000 ಸೀಟ್ಸ್ ಅಷ್ಟೇ ಇರೋದು ಆಲ್ ಓವರ್ ಕರ್ನಾಟಕ. ನೀವು ಎಲ್ಲ MBA ಕಾಲೇಜಸ್ಗಳನ್ನ ತಗೊಂಡ್ರೆ ನಿಮಗೆ 20,000 ಸೀಟ್ಸ್ ಇದೆ. ಆ 20,000 ಸೀಟ್ಸ್ ಅಲ್ಲಿ ಈ ಬಿಲೋ 6,000 ಬಂದರೆ ನೀವು ಬೆಸ್ಟ್ ಕಾಲೇಜಸ್ಸಲ್ಲಿ ನೀವು ಜಾಯ್ನ್ ಆಗ್ಬೋದು. ಐ ಆಮ್ ನಾಟ್ ಟೆಲಿಂಗ್ ಅಬೌವ್ 6,000 ಬಂದ್ಬಿಟ್ರೆ ನಿಮಗೆ ಬೆಸ್ಟ್ ಕಾಲೇಜ್ ಸಿಗಲ್ಲ ಅಥವಾ ಎಲ್ಲ ಬೆಸ್ಟ್ ಕಾಲೇಜ್. ಇಟ್ಸ್ ಡಿಪೆಂಡ್ಸ್ ಆನ್ ಯುವರ್ ಇಂಟೆನ್ಷನ್. ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಮೈಸೂರಲ್ಲೇ ಸಿಗಬೇಕು ಅಂತಿರುತ್ತೆ, ಕೆಲವರಿಗೆ ಬೆಂಗಳೂರಲ್ಲೇ ಸಿಗಬೇಕು ಅಂತಿರುತ್ತೆ, ಬಿಕಾಸ್ ಅವ್ರ ಕನ್ವೀನಿಯೆಂಟ್ ಇರುತ್ತೆ. ಆ ಪರ್ಪಸ್ಗೋಸ್ಕರ ನೀವು ಅಷ್ಟು ರ್ಯಾಂಕಿಂಗನ್ನು ಬರಲೇಬೇಕಾಗುತ್ತೆ. ಓಕೆ, ಸೊ ಕಮಿಂಗ್ ಟು ದಿಸ್. ಸೊ ಇಲ್ಲೇನು ಮಾಡ್ತೀವಿ 35 ಸ್ಕ್ವೇರ್. ಸೊ 35 ಸ್ಕ್ವೇರ್ನ ನೀವೇನು ಮಾಡ್ತೀರಾ 35 × 35 ಅಂತೆಲ್ಲ ಮಾಡ್ಕೊಂಡ್ರೆ ದಿಸ್ ಇಸ್ ರಾಂಗ್. ಡೋಂಟ್ ಡೂ ದಟ್. ಸೊ ಆಲ್ವೇಸ್ ಕ್ಯಾಲ್ಕುಲೇಟ್ ಇನ್ ಮೈಂಡ್. ಸೊ ಸ್ಪೀಡ್ ಮ್ಯಾಥ್ಸ್ ಟೆಕ್ನಿಕನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು 5 ಸ್ಕ್ವೇರ್ ಏನು 5 ಸ್ಕ್ವೇರ್ ಬರುತ್ತೆ, ಆ 5 ಸ್ಕ್ವೇರ್ಗೆ ಒಂದು ಟೆಕ್ನಿಕನ್ನು ಹೇಳ್ಕೊಟ್ಟಿದ್ದೀನಿ. 5 ಸ್ಕ್ವೇರ್ ಅಂತ ಹೇಳಿದ್ರೆ ನೋಡಿ, 5 square is 25, 3 next number is 4, 3 4s are 12. So 35 square is what? 1225. Likewise, if some question says 45 square, so 45 square ಏನು ಮಾಡ್ತೀರಾ 5 square is 25, 4 5s are 4, next number is 5, 4 5s are is 20. So 2025. ಈ ರೀತಿಯಾದಂಥ ಸಿಂಪಲ್ ಮೆಥಡ್ಸನ್ನು ನಾವು ತಿಳ್ಕೊಂಡಿದ್ರೆ ನಮಗೇನಾಗುತ್ತೆ, ಆದಷ್ಟು ಟೈಮು ಸೇವ್ ಆಗುತ್ತೆ ಸ್ಟೂಡೆಂಟ್ಸ್. ಆ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸೊ ಸ್ಪೀಡ್ ಮ್ಯಾಥ್ಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಷ್ಟು ಸ್ಪೀಡು ನಿಮ್ಮ ಮೈಂಡ್ ಕ್ಯಾಲ್ಕುಲೇಷನ್ಸು ನೀವು ಮಾಡ್ತೀರಾ ಅಷ್ಟು ಸ್ಪೀಡು ನಿಮಗೆ ತುಂಬ ನಿಮಗೆ ಹೆಲ್ಪನ್ನು ಮಾಡುತ್ತೆ. ಸೊ ಕಮಿಂಗ್ ಟು ದಿ ಟಾಪಿಕ್ಸ್ ಹಿಯರ್, ಆವ್ರೇಜಸ್ ಅಂತ ಹೇಳ್ತೀವಿ. ಸರ್ ಯಾಕೆ ಸರ್ ಆವ್ರೇಜಸ್ಸು, ರೇಷಿಯೋ ಮತ್ತು ಪರ್ಸೆಂಟೇಜನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಇವು ಮೂರಿಂದನೂ ನಿಮಗೆ ಅರೌಂಡ್ 5 ಕ್ವಶನ್ಸ್ ಬರುತ್ತೆ. ಈ 3 ಟಾಪಿಕ್ಸಿಂದನೂ ಡೆಫಿನೆಟ್ಲಿ 3 to you can expect 3 to 5 questions. I can't say 5 questions ಬರುತ್ತೆ ಅಂತಲ್ಲ, 3 ರಿಂದ 5 ಕ್ವಶನ್ಸ್ ನೀವೇನು ಮಾಡ್ಬೋದು, ಎಕ್ಸ್ಪೆಕ್ಟೇಷನ್ಸ್ನ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಿಮಗೆ ಡಾಟಾ ಅನಾಲಿಸಿಸ್ ಅಂತಿದೆ. ಸೊ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತಿದೆ. ಒನ್ ಸೆಕೆಂಡ್. ಓಕೆ, ಝೂಮು ಕರೆಕ್ಟಾಗಿದೆ. ನೀವು ಏನು ಮಾಡಿ ಅಂತ ಹೇಳಿದ್ರೆ ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಳ್ಳಿ ನಿಮ್ಮ ಮೊಬೈಲ್ನ ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಳ್ಳಿ. ಓಕೆ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆ, ಸೊ ನಮ್ಮ ಮೊಬೈಲಲ್ಲಿ ಕರೆಕ್ಟಾಗಿ ಬರ್ತಾ ಇದೆ. ಸೊ ಬೇರೆ ಮೊಬೈಲಲ್ಲಿ ನೋಡ್ತಾ ಇದ್ದೀವಿ, ನೀವು ಇಲ್ಲಿ ನೋಡ್ಬೋದು. ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಳ್ಳಿ ಮೊಬೈಲ್ನ. ಅದೇ ರೀತಿ ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಅಲ್ಲಿ ನಿಮ್ಮ ಕ್ವಾಲಿಟಿನೂ ಕೂಡ ಏನು ಮಾಡ್ಕೊಳ್ಳಿ, ಕ್ವಾಲಿಟಿ ಚೇಂಜ್ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಾಂದರೆ ನಿಮಗೆ ವಿಡಿಯೋ ಅಷ್ಟು ಕ್ಲಿಯರಾಗಿ ಬರಲಿಕ್ಕೆ ಚಾನ್ಸ್ ಇಲ್ಲ. ಸೊ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನಲ್ಲಿ ನಿಮಗೆ ಮೇಜರ್ ಕ್ವಶನ್ಸ್ ಬರೋದು ಈ 3ರಿಂದ. ಸೊ ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನಲ್ಲಿ ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡ್ಬೋದು, ಅದರಲ್ಲಿ 5 ಕ್ವಶನ್ಸ್ ಇದೆ ಸ್ಟೂಡೆಂಟ್. ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ಸಲ್ಲಿ 5 ಕ್ವಶನ್ಸ್ ಬರುತ್ತೆ. ಆ 5 ಕ್ವಶನ್ಸಲ್ಲಿ ನಿಮಗೆ ಆ ಡಾಟಾಗೆ ರಿಲೇಟೆಡ್ಡು ಈ 3 ಟಾಪಿಕ್ನೇ ಕೊಟ್ಟಿರ್ತಾರೆ. ಅಂದರೆ ಆವ್ರೇಜು, ರೇಷಿಯೋ, ಪರ್ಸೆಂಟೇಜ್. ಸೊ ನೀವು ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂತ ನಾನು ಒಂದು ವಿಡಿಯೋ ಮಾಡಿ, ಫ್ರೀ ವಿಡಿಯೋಸ್ ಇದೆ, ಅದನ್ನು ನೀವು ಆಕ್ಸೆಸ್ ಮಾಡ್ಬೋದು. ಅದನ್ನು ನೋಡಿಬೇಕಾದ್ರೆ ನೀವು ಪೈ ಚಾರ್ಟ್ ಆಗ್ಬೋದು, ಲೈನ್ ಗ್ರಾಫ್ ಆಗ್ಬೋದು, ಅಥವಾ ಬಾರ್ ಗ್ರಾಫ್ ಆಗ್ಬೋದು. ಈ 3ರಲ್ಲಿ ಯಾವ್ದಾದ್ರು ಒಂದು ನೀವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲೇನಾಯಿತು, ನಿಮಗೆ 5 ಕ್ವಶನ್ಸು ಡೆಫಿನೆಟ್ಲಿ ಬರುತ್ತೆ. ನೆಕ್ಸ್ಟ್ ಇವೆರಡರಿಂದ ಸಪ್ರೇಟ್ 5 ಕ್ವಶನ್ಸ್ ಇಲ್ಲಿ ಬರುತ್ತೆ. ಸೊ ಟೋಟಲ್ ಎಷ್ಟಾಯಿತು ಸ್ಟೂಡೆಂಟ್? ಯು ಕ್ಯಾನ್ ಎಕ್ಸ್ಪೆಕ್ಟ್ 10 ಕ್ವಶನ್ ಫ್ರಮ್ ದಿಸ್ ಸೆಕ್ಷನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವಿಲ್ ಟೆಲ್ ಯು, ಲಾಸ್ಟ್ ಇಯರ್ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾನೆ ಅಂತ ಈ ಇಯರ್ ಕೊಡ್ತಾನೆ ಅಂತ ಹೇಳಲಿಕ್ಕೆ ಆಗಲ್ಲ. ಇಟ್ಸ್ ಡಿಪೆಂಡ್ಸ್ ಆನ್ ದಿ ಕ್ವಶನ್ ಪೇಪರ್ ಸೆಟ್, ಅದಂತೂ ಹೇಳ್ಬಿಡ್ತೀನಿ. ಎವ್ರಿ ಇಯರ್ ಅವರು ಏನು ಮಾಡ್ತಾರೆ, ಬೇರೆ ಬೇರೆ ಕ್ವಶನ್ ಪೇಪರ್ ಸೆಟ್ ಕೊಟ್ಟಾಗ ಚೇಂಜಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ನಾವು ಪ್ರಿಪ್ರೇಷನ್ಸ್ ಆಗಲೇಬೇಕು, ಬಿಕಾಸ್ ಸಿಲೆಬಸ್ಸಲ್ಲಿದೆ. ಆ ಪರ್ಪಸ್ಗೋಸ್ಕರ ನೀವೇನು ಮಾಡಿ, ಇವೆರಡಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಿ. ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ಗೆ ಆವ್ರೇಜು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಸೊ ಆವ್ರೇಜ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ ಮಾಡಿದ್ರೆ ಆ 5 ಕ್ವಶನ್ಸೇ ನಿಮ್ಗೆ ಇಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ಆವ್ರೇಜ್ ಮತ್ತು ರೇಷಿಯೋ ಆ್ಯಂಡ್ ಪ್ರಪೋರ್ಷನು ಆ್ಯಂಡ್ ಪರ್ಸೆಂಟೇಜಲ್ಲಿ ಕೆಲವು ಫಾರ್ಮುಲಾಗಳಿದೆ ಸ್ಟೂಡೆಂಟ್, ಅದನ್ನು ನಾನು ಹೇಳ್ತಾ ಬರ್ತೀನಿ. ಆವ್ರೇಜ್ ಅಂತ ಹೇಳಿದ್ರೆ ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಅಂತೇಳಿ, ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಫಾರ್ಮುಲಾನ ಯಾವಾಗಲೂ ಗ್ಯಾಪ್ನ ಇಟ್ಕೊಂಡಿರಿ. ಫಾರ್ ಎಕ್ಸಾಂಪಲ್, ನೀವು 4 ಸಬ್ಜೆಕ್ಟಲ್ಲಿ ಈ ರೀತಿ ಮಾರ್ಕ್ಸ್ ತೆಗೆದಿದ್ದೀರಾ, 30, 40,
50 ಆ್ಯಂಡ್ 60 ಅಂತ ಸಬ್ಜೆಕ್ಟ್ಸು. ಓಕೆ, ಎ ಬಿ ಸಿ ಡಿ ಯಾವುದೋ ಒಂದು ಸಬ್ಜೆಕ್ಟ್ಸಲ್ಲಿ ಒಂದು ಸಬ್ಜೆಕ್ಟಲ್ಲಿ 30, ಒಂದು ಸಬ್ಜೆಕ್ಟಲ್ಲಿ 40, ಒಂದು ಸಬ್ಜೆಕ್ಟಲ್ಲಿ 50, 60 ಅಂತ ತೆಗೆದಿದ್ದಾರೆ. ವಾಟ್ ಇಸ್ ದ ಆವ್ರೇಜ್ ಆಫ್ ಯುವರ್ ಮಾರ್ಕ್ಸ್ ಅಂತ ಕೇಳ್ತಾನೆ. ಸೊ ಅವಾಗ ಏನು ಮಾಡ್ತೀರಾ, 30 + 40 + 50 + 60. ಸೊ ಡಿವೈಡೆಡ್ ಬೈ ವಾಟ್ ಇಸ್ ದ ನಂಬರ್ ಆಫ್ ಐಟಮ್ಸ್? Number of items is 1, 2, 3, 4 divided by 4. So that is 180 by 4. So this is how you can easily solve. Okay. Sometimes ಏನು ಮಾಡ್ತಾನೆ, sum of all elements average ಕೊಟ್ಬಿಡ್ತಾನೆ ನಿಮಗೆ. ಫಾರ್ ಎಕ್ಸಾಂಪಲ್ ಇಲ್ಲೇ ನೀವು ಎಕ್ಸಾಂಪಲ್ ತೊಗೊಂಡ್ರೆ 4 4s are 16, 45s ಅಂತ ಹೇಳ್ತೀವಿ. ಸೊ 4 ಡಿವೈಡೆಡ್ ಮಾಡಿದ್ರೆ ನಿಮಗೆ 45 ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಏನು ಮಾಡ್ತಾನೆ, ಆವ್ರೇಜ್ ಕೊಟ್ಬಿಡ್ತಾನೆ ನಿಮಗೆ. ಆವ್ರೇಜ್ ಇಸ್ 45 ಆ್ಯಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇಸ್ 5 ಅಂತ ಹೇಳ್ತಾನೆ. ವಾಟ್ ಇಸ್ ದ ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಅಂತ ಕೇಳ್ತಾನೆ. ಸೊ ಅವಾಗ ಏನು ಮಾಡ್ತೀರಾ, ಆವ್ರೇಜ್ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್. ಇವೆರಡು ಫಾರ್ಮುಲಾ ತುಂಬ ಇಂಪಾರ್ಟೆಂಟು. 45 × 5 ಅಂತ ಹೇಳ್ತೀವಿ. ಸೊ 45 × 5 is 180. Again you will get the same answer as you got it here. ಸೊ ಈ ರೀತಿಯಾಗಿ ಕೆಲವೊಂದು ಕ್ವಶನ್ಸು, ಸಾರಿ 45 5s is 225, yes 225. ಸೊ ಈ ರೀತಿಯಾಗಿ ಆವ್ರೇಜ್ ಪ್ರಾಬ್ಲಮನ್ನು ನೀವೇನು ಮಾಡ್ಬೋದು, ಇವೆರಡು ಫಾರ್ಮುಲಾ ಇದ್ದರೆ ಡೆಫಿನೆಟ್ ಆಗಿ ಗ್ಯಾಪ್ನ ಇಟ್ಕೊಳ್ಳಿ. ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅಥವಾ ಆವ್ರೇಜ್ ಕೊಟ್ಬಿಟ್ಟಿರ್ತಾನೆ, ನಿಮಗೆ ನಂಬರ್ ಆಫ್ ಎಲಿಮೆಂಟ್ಸ್ ಕೊಟ್ಟಿರ್ತಾನೆ, ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಸಮ್ ಆಫ್ ಆಲ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಫಾರ್ಮುಲಾ ಏನಾಗುತ್ತೆ, ಆವ್ರೇಜ್ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, so this is related to average. Next, ratio and proportion ಅಂತ ಹೇಳ್ತೀವಿ. ರೇಷಿಯೋ ಅಂಡ್ ಪ್ರಪೋರ್ಷನ್ ನೋಡಿ, ಡಾಟಾ ಅನಾಲಿಸಿಸ್ ಅಲ್ಲಿ ಯಾವ ರೀತಿ ಕೇಳ್ತಾನೆ ಅಂತ ಹೇಳಿದ್ರೆ, ನಿಮಗೆ 5 years ಡಾಟಾ ಕೊಡ್ತಾನೆ. ಮೇ ಬಿ ಬಾರ್ ಗ್ರಾಫ್ ಇರ್ಬೋದು ಅಥವಾ ಪೈ ಚಾರ್ಟ್ ಇರ್ಬೋದು. ಪೈ ಚಾರ್ಟ್ ಕೊಟ್ಟಾಗ ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾನೆ, ಒಂದು ನಂಬರ್ಸಲ್ಲಿ ಕೊಟ್ಟಿರ್ತಾನೆ. ಹುಷಾರಾಗಿ ಮಾಡಿ ಅಲ್ಲಿ. ಸೊ ಪರ್ಸೆಂಟೇಜಿಂದ ಕೊಟ್ಟಿರ್ತಕ್ಕಂಥದ್ದನ್ನು ನಂಬರ್ಸನ್ನು ನೀವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಕೆಲವು ಟೈಮು ಹಾಗೇ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಎಲ್ಲ ಟೈಮಲ್ಲೂ ನೀವು ಕನ್ವರ್ಟ್ ಮಾಡ್ಕೊಂಡೇ ಮಾಡಬೇಕು ಅಂತಿಲ್ಲ. ಬಿಕಾಸ್ ನೀವು ಆ ಕ್ವಶನ್ಗೆ ತಕ್ಕಂತೆ ಏನು ಮಾಡಬೇಕಾಗತ್ತೆ, ಅನಾಲಿಸಿಸನ್ನು ಮಾಡಿಕೊಂಡು ಕ್ಯಾಲ್ಕುಲೇಷನ್ಸು ಮಾಡಬೇಕಾಗತ್ತೆ. ಸೊ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ರೇಷಿಯೋ ಅಂಡ್ ಪ್ರಪೋರ್ಷನ್ಸಲ್ಲಿ A:B ಅಂತ ಹೇಳ್ತೀವಿ, ಅಥವಾ A/B ಅಂತ ಹೇಳ್ತೀವಿ. A:B ಇಸ್ ನಥಿಂಗ್ ಬಟ್ A/B. ಸೊ ಕಂಪ್ಯಾರಿಸನ್ ಮಾಡಿ ಅಂತ ಹೇಳ್ತಾನೆ. ಸೊ ಯಾವ್ದಾದ್ರು ಒಂದು ಡಾಟಾ ಕೊಟ್ಬಿಟ್ಟು ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾನೆ. ಸೊ ಅದು ಸಿಂಪಲ್ ಕ್ವಶನ್ಸು. ನೆಕ್ಸ್ಟ್ ಡಾಟಾ ಅನಾಲಿಸಿಸ್ ಬಂದಾಗ 5 years ಡಾಟಾ ಇರುತ್ತೆ. ಆ 5 years ಡಾಟಾದಲ್ಲಿ ಯಾವ್ದಾದ್ರು 2 yearsಗೆ ಅವನೇನು ಮಾಡ್ತಾನೆ, ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾನೆ. ಸೊ ಈ ರೀತಿಯಾದಂಥ ಕ್ವಶನ್ಸ್ ನೀವು ರೇಷಿಯೋ ಅಂಡ್ ಪ್ರಪೋರ್ಷನ್ಸಲ್ಲಿ ಎಕ್ಸ್ಪೆಕ್ಟೇಷನು ಮಾಡ್ಬೋದು. ಸೊ ರೇಷಿಯೋ ಅಂಡ್ ಪ್ರಪೋರ್ಷನ್ ಸಪ್ರೇಟ್ ಆಗು ಕೂಡ ಕೇಳ್ತಾನೆ, ಹಾಗೂ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ಸಲ್ಲೂ ಕೂಡ ನಿಮಗೆ ಬರುವಂಥ ಚಾನ್ಸಸ್ಸು ಇರುತ್ತೆ. ಇಫ್ ದೇ ಆಸ್ಕ್ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್, ತಿಳ್ಕೊಳ್ಳಿ, ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಕೇಳಿದ್ರೆ ನಾನು ಇಲ್ಲೇ ಹೇಳ್ತಾ ಇದ್ದೀನಿ. ಸೊ ಪ್ರಿಪರೇಷನ್ಸ್ ಆಗೋ ಪರ್ಪಸ್ಗೋಸ್ಕರ ನೀವು ಆಗಲೇಬೇಕಾಗುತ್ತೆ. ಸರ್ ಸಪೋಸ್ ಇವೆರಡು ಕೊಡಲಿಲ್ಲ ಸರ್, ಯಾವುದು ಡಾಟಾ ಅನಾಲಿಸಿಸ್ ಕೊಡಲಿಲ್ಲ ಸರ್, ಆವಾಗ ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಸರ್? ತೀರಾ ಬೇಸಿಕ್ ಮ್ಯಾಥಮೆಟಿಕ್ಸ್ಗೆ ನೀವೇನು ಮಾಡಬೇಕಾಗತ್ತೆ, ಎಸ್ ದಿಸ್ ರೆಕಾರ್ಡೆಡ್ ವಿಡಿಯೋ ವಿಲ್ ಬಿ ಅವೈಲಬಲ್. ಸೊ ಅದು ಅಪ್ಲೋಡ್ ಆಗಿರುತ್ತೆ, ನೀವು ಆಮೇಲೆ ಕೂಡ ವ್ಯೂ ಮಾಡ್ಬೋದು. ಸೊ ಲೈವಲ್ಲೇ ಮಾಡಬೇಕು ಅಂತೇನಿಲ್ಲ, ನೀವು ಆಮೇಲೆ ಕೂಡ ನೋಡ್ಬೋದು. ಸಪೋಸ್ ಇನ್ ಕೇಸ್ ನಿಮಗೆ ಏನಾದರೂ ಈಗ ಪ್ರಾಬ್ಲಮ್ ಆಗ್ತಿದ್ರೆ ನೀವು ಆಮೇಲೆ ಕೂಡ ನೋಡ್ಬೋದು. ಓಕೆ, ಸೊ ಐ ವಾಸ್ ಟಾಕಿಂಗ್ ಅಬೌಟ್ ಸಪೋಸ್ ಇಫ್ ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಾಡಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ತುಂಬ ಬೇಸಿಕ್ಸನ್ನು ತಿಳ್ಕೊಳ್ಳಿ. ಒಂದು ನಂಬರ್ ಸಿಸ್ಟಮ್ ಇರ್ಬೋದು, ಒಂದು ಕನ್ಸಿಕ್ಯೂಟಿವ್ ನಂಬರ್ ಇರ್ಬೋದು, ಕನ್ಸಿಕ್ಯೂಟಿವ್ ಆಡ್ ನಂಬರ್, ಕನ್ಸಿಕ್ಯೂಟಿವ್ ಈವನ್ ನಂಬರ್, ಕನ್ಸಿಕ್ಯೂಟಿವ್ ನಂಬರ್, ಆ ಬೇಸ್ ಮೇಲೆ ಸ್ಕ್ವೇರ್ ರೂಟ್ಸು, ಕ್ಯೂಬ್ ರೂಟ್ಸು, ಆ ಕ್ವಶನ್ಸ್ ಮೇಲೆ ಫ್ರ್ಯಾಕ್ಷನ್ಸ್ ಟು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ಸ್, ತೀರಾ ಬೇಸಿಕ್ ಕ್ವಶನ್ಸಲ್ಲಿ ನೀವು ಇಂದಿನ ಕ್ವಶನ್ಸ್ ಪೇಪರ್ಗಳನ್ನ ಅನಲೈಸಿಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಆಲ್ರೆಡಿ ಮಾಡಿರ್ತೀರ ನೀವು ಜಸ್ಟ್ ಒಂದು ಗ್ಲಾನ್ಸ್ ಮಾಡಿ, ಅಲ್ಲಿ ಕ್ವಶನನ್ನು ಆ ರೀತಿ ಫ್ರೇಮ್ ಮಾಡಿರ್ತಾನೆ. ಇನ್ನೊಂದು ಕ್ವಶನ್ ಪೇಪರ್ 2018 ನೋಡಿದ್ರೆ ನೀವು ಜಾಮಿಟ್ರಿ ಕ್ವಾಡ್ರ್ಯಾಂಗಲ್ಸ್ ಮೇಲೆ ನಿಮಗೆ ಜಾಸ್ತಿ ಕೇಳಿದ್ದಾನೆ ಕ್ವಶನ್ಸು. ಸೊ ಇಟ್ಸ್ ಡಿಪೆಂಡ್ಸ್, ಪ್ಯೂರ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ. ಇನ್ ಕೇಸ್ ಇದು ಕೇಳಲಿಲ್ಲ ಅಂತ ಹೇಳಿದ್ರೆ ಪ್ಯೂರ್ ಮ್ಯಾಥಮೆಟಿಕ್ಸ್ ಕೇಳ್ತಾನೆ. ಓಕೆ, ಸೊ ಪ್ಯೂರ್ ಮ್ಯಾಥಮೆಟಿಕ್ಸು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ನೀವು ಅದನ್ನು ಪ್ರಿಪ್ರೇಷನ್ಸ್ ಆಗಲೇಬೇಕು. ಬಿಕಾಸ್ ಸಿಂಪಲ್ ಪ್ಯೂರ್ ಮ್ಯಾಥಮೆಟಿಕ್ಸಲ್ಲಿ ಸಿಂಪಲ್ ಕ್ವಶನ್ಸ್ ಬರೋಂಥ ಚಾನ್ಸಸ್ಸು ಇರುತ್ತೆ. ಓಕೆ, ಸೊ ರೇಷಿಯೋ ಅಂಡ್ ಪ್ರಪೋರ್ಷನ್ಸಲ್ಲಿ ಈ ರೀತಿ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ದ ಮೇನ್ ಥಿಂಗ್ ಈಸ್ ಪರ್ಸೆಂಟೇಜ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪರ್ಸೆಂಟೇಜು
ಪರ್ಸೆಂಟೇಜನ್ನ ಯಾವಾಗಲೂ ಫ್ರ್ಯಾಕ್ಷನ್ಸ್ ಟು ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ಸ್ ಮಾಡೋದನ್ನು ತಿಳ್ಕೊಳ್ಳಿ. ಸೊ ನಾನು ಹಿಂದೆ ನಮ್ಮ ಚಾನಲಲ್ಲಿ ಇನ್ನೊಂದು ವಿಡಿಯೋ ಇದೆ ಪರ್ಸೆಂಟೇಜ್ ಬಗ್ಗೆ, ಅದರಲ್ಲೂ ಕೂಡ ನೀವು ನೋಡ್ಬೋದು. ಸೊ ಇನ್ ಜನರಲ್ ಪರ್ಸೆಂಟೇಜ್ ಅಂತ ಹೇಳ್ತೀವಿ 1/2ನ ನಾವು 50% ಅಂತ ಹೇಳ್ತೀವಿ. 0.5 ಅಂತ ಹೇಳ್ತೀವಿ. ಸೊ 0.5 ಇಸ್ ನಥಿಂಗ್ ಬಟ್ 50%. ಸೊ 1/3 ಅಂತ ಹೇಳ್ತೀವಿ 33.33. 1/4 ಅಂತ ಹೇಳ್ತೀವಿ 25%. 1/5 ಅಂತ ಹೇಳ್ತೀವಿ 20%. 1/6 ಅಂತ ಹೇಳ್ತೀವಿ 16.67%. 1/7 ಅಂತ ಹೇಳ್ತೀವಿ 14.28%. 1/8 ಅಂತ ಹೇಳ್ತೀವಿ 12.25%. 1/9 ಅಂತ ಹೇಳ್ತೀವಿ 11.11. 1/10 ಇಸ್ ನಥಿಂಗ್ ಬಟ್ 10%. ಸೊ ಜನರಲ್ ಆಗಿ ಇದನ್ನು ತಿಳ್ಕೊಂಡಿರಿ. ಸರ್ ಯಾಕೆ ಸರ್ ಇದನ್ನು ತಿಳ್ಕೊಂಡಿರ್ಬೇಕು? ಬಿಕಾಸ್ excuse me, suppose the question will be like this. 333 is okay, let us calculate 66.66% of 300 ಅಂತ ಕ್ವಶನ್ ಇರುತ್ತೆ. ನೀವು ಕ್ವಶನ್ ಅನಲೈಸ್ ಮಾಡಿದಾಗ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಈ ರೀತಿ ಬರುತ್ತೆ. ಸೊ ಜನರಲ್ ಆಗಿ ಏನು ಮಾಡ್ತೀರಾ? 300 ಇಂಟು 66.66 ಡಿವೈಡೆಡ್ ಬೈ 100 ಅಂತ ಮಾಡ್ಕೋತೀರಾ. ಹೌದಾ ಸ್ಟೂಡೆಂಟ್ಸ್? ನೀವೇನು ಮಾಡ್ತೀರಾ? ಕ್ಯಾಲ್ಕುಲೇಟರ್ ಇದ್ರೆ ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ. ಬಟ್ ಈ ರೀತಿ ಮಾಡೋದು ಅಲ್ಲಿ ವರ್ಕೌಟ್ ಆಗಲ್ಲ. ಬಿಕಾಸ್ ಅಗೈನ್ ನೀವು ಮಲ್ಟಿಪ್ಲೈ ಮಾಡಬೇಕಾದ್ರೆ ನಿಮಗೆ ಮಿಸ್ಟೇಕ್ಸ್ ಆಗೋಂಥ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೊ 66.6% ಅಂತ ಹೇಳ್ತೀವಿ. ನೋಡಿ 33.66 33 ರಿಲೇಟೆಡ್ ಇದೆ. ಅಲ್ಲಿಗೆ 33% ಏನಾಗಿದೆ? ಡಬಲ್ ಆಗಿದೆ. ಅಂದರೆ 1/3 ಅಂತ ಹೇಳಿದ್ರೆ ನಿಮಗೆ 33.33% ಅಂತ ಹೇಳ್ತೀವಿ. 2/3 ಅಂತ ಹೇಳಿದ್ರೆ ನಿಮಗೆ 66.66 ಅಂತ ಹೇಳ್ತೀವಿ. ಓಕೆ ಸ್ಟೂಡೆಂಟ್ಸ್? ಸೊ ಇಲ್ಲಿ ನಾವು ಈಸಿಯಾಗಿ ನೋಡ್ಕೋಬೇಕು. ಸೊ ನಾವೇನು ಮಾಡಬೇಕು? ಡೈರೆಕ್ಟಾಗಿ 2/3 ಅಂತ ತೊಗೊಂಡ್ರೆ ಅದೇ 66.66% ಆಗುತ್ತೆ. ಸೊ ಇಲ್ಲೇನು ಮಾಡ್ತೀರಾ? 300 ಇಂಟು 2/3 ಅಂತ ತಗೋತೀರ. ಸೊ 3 1s. ಸೊ ವಿತಿನ್ ಎ ಸೆಕೆಂಡ್ಸ್ ನಿಮ್ಗೆ ಏನಾಯ್ತು? ಆನ್ಸರ್ ಸಿಗ್ತಿಲ್ಲ. ಓಕೆ, ಈ ಪರ್ಪಸ್ಗೋಸ್ಕರ ಈ ಟೇಬಲನ್ನು ನೀವು ಆಲ್ವೇಸ್ ಮೈಂಡಲ್ಲಿ ಇಟ್ಕೊಂಡಿರಿ. ಸೊ ನೆಕ್ಸ್ಟು ಸಮ್ ಕ್ವಶನ್ಸ್ ಲೈಕ್ ದಿಸ್. ವಾಟ್ ಈಸ್ 37.5% ಆಫ್ 500 ಅಥವಾ 400 ಸಮಥಿಂಗ್ ದೇ ವಿಲ್ ಆಸ್ಕ್. 400 ಅಂತ ಇಟ್ಕೊಳ್ಳಿ. ಸೊ 37.5. ಸೊ ನೀವು ಟೇಬಲ್ ಗೊತ್ತಿರೋ ನಿಮಗೆ ಎಲ್ಲೋ ಬ್ಲಿಂಕ್ ಆಗುತ್ತೆ. ಸೊ 0.5. ಸೊ 0.5 ಇದೆ. ಎಲ್ಲಿದೆ 0.5? ನೋಡಿ 1/8 0.5 ಇದೆ. ಅಂದರೆ 1/8 ಅಂದರೆ ಎಷ್ಟು ಸ್ಟೂಡೆಂಟ್ಸ್? 12.5. ವಾಟ್ ಈಸ್ 2/8? ಇಟ್ ಈಸ್ 25. ನೋಡಿ 2/8 ಅಂದರೆ 25%. ಅಂದರೆ ಈ 12.5 ಡಬಲ್ ಆಗುತ್ತೆ. ನೀವೇನು ಮಾಡಿ, ಈ ನಾಮಿನೇಟರ್ನ ಎಷ್ಟು ಚೇಂಜ್ ಮಾಡ್ತಿರೋ ಇಲ್ಲಿರ್ತಕ್ಕಂಥ ಆನ್ಸರ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ವಾಟ್ ಈಸ್ 3/8? ಇಟ್ ಈಸ್ 25 ಪ್ಲಸ್ 12.5 37.5% ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ವಶನ್ ಕೊಟ್ಟಿದ್ದಾನೆ 400. ವಾಟ್ ಈಸ್ 37% ಆಫ್ 400? ಡೈರೆಕ್ಟಾಗಿ ಏನು ಮಾಡ್ತೀರಾ? ಇನ್ಸ್ಟೆಡ್ ಆಫ್ ಟೇಕಿಂಗ್ 37.5% ನೀವೇನು ಮಾಡ್ಬೋದು? ಡೈರೆಕ್ಟಾಗಿ 3/8 ಅಂತ ಹಾಕೋಬೋದು. ಸೊ ಅವಾಗ ಏನಾಯಿತು? 8 5s 5 3s is 50. ಡೈರೆಕ್ಟ್ಲಿ ಯು ಕ್ಯಾನ್ ಸೇ ದ ರೈಟ್ ಆನ್ಸರ್ ಇಸ್ 150. ಸೊ ಈ ರೀತಿಯಾಗಿ ಸಿಂಪಲ್ ಕ್ಯಾಲ್ಕುಲೇಷನ್ಸ್ನ ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಸಪೋಸ್ ನಿಮಗೆ ಸರ್ ನೀವೇನೋ ಟೇಬಲ್ ಕೊಟ್ರಿ. ಸೊ ಸಪೋಸ್ ಟೇಬಲ್ಗೆ ರಿಲೇಟೆಡ್ ಇಲ್ಲದೆ ಇರ್ತಕ್ಕಂಥ ಒಂದು ಕ್ವಶನ್ಸ್ ಕೊಡ್ತಾನೆ. ಯಾವ ರೀತಿ? 58% ಆಫ್ 555 ಅಂತ ಕೇಳ್ತಾನೆ. ಸೊ ಅವಾಗ ಇಲ್ಲಿ ಯಾವುದೇ ರೀತಿಯ ಟೇಬಲ್ ಯೂಸ್ ಆಗೋದಿಲ್ಲ. ದ್ಯಾನ್ ವಾಟ್ ಯು ಡೂ ಇಸ್ ಆಲ್ವೇಸ್ ನೋಡಿ ಸ್ಪ್ಲಿಟ್ ಅಂಡ್ ಮರ್ಜ್ ಅಂತ ಹೇಳ್ತೀವಿ ಸ್ಟೂಡೆಂಟ್. ಓಕೆ, ನಿಮ್ಮ ನಂಬರ್ನ ಅಥವಾ ಪರ್ಸೆಂಟೇಜ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. 58% ಮಾಡಬೇಡಿ, 50% ಮಾಡ್ಕೊಳ್ಳಿ. ಸರ್ ಯಾಕೆ ಸರ್ 50%? ನೋಡಿ 555ಗೆ 50% ಈಸಿಯಾಗಿ ನೀವು ಹೇಳ್ಬೋದು. 500ಅಲ್ಲಿ ಆಫ್ ಅಂದರೆ 250, 50ಯಲ್ಲಿ ಆಫ್ ಅಂದರೆ 25. ಸೊ ಎಷ್ಟಾಯಿತು? 275 ಆಯಿತು. 5ಅಲ್ಲಿ ಆಫ್ ಎಷ್ಟು? 2.5. ಸೊ ಟೋಟಲ್ ಎಷ್ಟಾಗುತ್ತೆ? 277.5 ಆಗುತ್ತೆ. ಓಕೆ, ಈ ರೀತಿ ಮಾಡಿದಾಗ ನೀವು. ಸೊ ನೆಕ್ಸ್ಟ್ ನಿಮ್ಗೆ ಏನು ಬೇಕು? 8% ಬೇಕು. 8%ಗೆ ಹೋಗ್ಬಿಡಿ, 5%ಗೆ ಹೋಗಿ. ಸ್ಪ್ಲಿಟ್ ಮಾಡ್ತಾ ಇದ್ದೀನಿ, ಆಮೇಲೆ ಮರ್ಜ್ ಮಾಡ್ಕೊಳ್ಳೋಣ. ಓಕೆ, ಸೊ 5% ನೋಡಿ 50% ಅಂದರೆ 277.5, 5% ಅಂದರೆ 27.75 ಬರುತ್ತೆ. ದಟ್ಸ್ ಹೌ ಇಟ್ ವಿಲ್ ವರ್ಕ್. ಓಕೆ, ನೆಕ್ಸ್ಟ್ 3% ಬೇಕು.
ವಾಟ್ ಈಸ್ 1% ಆಫ್ 555? ನೋಡಿ 10% ಅಂದರೆ ಎಷ್ಟು? 55.5 ಅಂತ ಹೇಳ್ತೀವಿ. 1% ಅಂದರೆ 5.55 ಅಂತ ಹೇಳ್ತೀವಿ. ಸೊ 5.55ನ 3 ಟೈಮ್ಸು ಮಲ್ಟಿಪ್ಲೈ ಮಾಡಿ. ಸೊ ಅಲ್ಲಿಗೆ ಎಷ್ಟಾಗುತ್ತೆ? ಸೊ 5 ಇಂಟು 3 ಮಾಡಿ. ಸೊ ಇದು 15. ಸೊ 55. ಸೊ 55 ಎಷ್ಟಾಗುತ್ತೆ? 165 ಆಗುತ್ತೆ. ಅಂದರೆ 1.65. ಸೊ ಇಲ್ಲೇನು ಮಾಡಿ, ಸಾರಿ 3% ನಿಮಗೆ 16.65 ಬರುತ್ತೆ. ಅಂದರೆ 5.5 ಪ್ಲಸ್ 5.5 ಪ್ಲಸ್ 5.5. 5 ಪ್ಲಸ್ 5 ಪ್ಲಸ್ 5 15. 0.55 0.55 0.55. ಸೊ ಈ 0.55 ಮೂರನ್ನು ನೀವು ಆ್ಯಡ್ ಮಾಡಿದ್ರೆ 1.65 ಬರುತ್ತೆ. ಅಲ್ಲಿ 15 ಪ್ಲಸ್ 1.65 ಇಸ್ 16.65. ಸೊ ಈ ಮೂರನ್ನು ಆ್ಯಡ್ ಮಾಡಿ. ಸೊ ಮಚ್ ಇಟ್ ವಿಲ್ ಗೆಟ್ 318.90. ಸೊ ನೋಡಿ, ನೀವು ಯಾಕೆ ಈ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್ ನಿಮಗೆ. ಸೊ ಎಕ್ಸಾಕ್ಟ್ ಆನ್ಸರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ನಿಮಗೆ ಎಕ್ಸಾಕ್ಟ್ ಆನ್ಸರ್ ಬಂದಾಗ ನಿಮ್ಗೆ ಏನಾಗುತ್ತೆ? ಆಪ್ಷನ್ಸ್ ಕೊಟ್ಟಿರ್ತಾನೆ, ಆಪ್ಷನ್ಸಲ್ಲಿ ಇರುತ್ತೆ 318.9 ಅಂತ. ನಿಮ್ಗೇನಾಗುತ್ತೆ? ಎಸ್. ಈ ಎಸ್ ಅಂತಿರಲ್ಲ, ಅದು ನಿಮ್ಗೆ ಏನಾಗುತ್ತೆ? ನಿಮ್ಮ ಮೋಟಿವೇಶನ್, ನಿಮಗೆ ಆನ್ಸರ್ ಮಾಡಲಿಕ್ಕೆ ಮೋಟಿವೇಟ್ ಮಾಡುತ್ತೆ. ಇನ್ನು ನಿಮಗೆ ಕಾನ್ಫಿಡೆನ್ಸ್ ಏನಾಗುತ್ತೆ? ಹೆಚ್ಚಾಗುತ್ತೆ. ಸೊ ಕಾನ್ಫಿಡೆಂಟ್ ಹೆಚ್ಚಾದಾಗ ನಿಮ್ಗೆ ಏನಾಗುತ್ತೆ? ಈಸಿಯಾಗಿ ಸೊಲ್ಯೂಷನ್ಸು ನೆಕ್ಸ್ಟ್ ಕ್ವಶನ್ಸ್ಗೆ ಹೋದಾಗ ಐ ಕ್ಯಾನ್, ನಿಮ್ಮ ಕಾನ್ಫಿಡೆಂಟ್ ಬೂಸ್ಟ್ ಆದಾಗ ಏನಾಗುತ್ತೆ? ಎಸ್, ನೆಕ್ಸ್ಟ್ ಕ್ವಶನ್ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ. ಆ ಪರ್ಪಸ್ಗೋಸ್ಕರ ನೀವೇನು ಮಾಡಿ, ಯಾವಾಗಲೂ ಸ್ಟ್ರಾಟಜಿ ತಿಳ್ಕೊಳ್ಳಿ. ಫಸ್ಟಿಂದನೇ ಆನ್ಸರ್ ಮಾಡ್ಕೊಂಬರ್ಬೇಕು ಅಂತ ಏನಿಲ್ಲ. ಫಸ್ಟು ಫೋರ್ಮೋಸ್ಟು ನಿಮಗೆ ಕ್ವಶನ್ಸನ್ನ ಕೊಟ್ಟಾಗ ನಿಮಗೆ ಯಾವುದರಲ್ಲಿ ನಿಮಗೆ ಕಾನ್ಫಿಡೆಂಟ್ ಇದೆ? 4 ಸಬ್ಜೆಕ್ಟಲ್ಲಿ. GK ಏನಾದ್ರು ಇದೆಯಾ? ಇಂಗ್ಲೀಷಲ್ಲಿ ಏನಾದ್ರು ಕಾನ್ಫಿಡೆಂಟ್ ಇದ್ದೀರಾ? ರೀಸನಿಂಗಲ್ಲಿ ಕಾನ್ಫಿಡೆಂಟ್ ಇದ್ದೀರಾ? ಮ್ಯಾಥಮೆಟಿಕ್ಸಲ್ಲಿ ಕಾನ್ಫಿಡೆಂಟ್ ಇದ್ದೀರಾ? ಯಾವುದರಲ್ಲಿ ತುಂಬ ನೀವು ಪ್ರಿಪ್ರೇಷನ್ಸ್ ಆಗಿರ್ತೀರಾ ಆ ಟಾಪಿಕ್ನ ಫಸ್ಟ್ ತೊಗೊಳ್ಳಿ. ಆ ಟಾಪಿಕ್ ತೊಗೊಂಡು ಅದರಲ್ಲಿ ಕ್ವಶನ್ಸ್ಗಳನ್ನ ಓದಿ ಫಸ್ಟು. ಎಲ್ಲರೂ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಕ್ವಶನ್ಸ್ನ ಓದಲ್ಲ, ನೀವು ಅರ್ಧ ಓದ್ತೀರಾ, ಇಲ್ಲ ಓದಿರ್ತೀರಾ ಅರ್ಥ ಮಾಡ್ಕೊಳ್ಳಲ್ಲ. ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ದ್ಯಾನ್ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಏನಾದ್ರು ಬ್ಲಿಂಕ್ ಆಯ್ತಾ ನಿಮಗೆ? ಎಸ್, ಡೂ ಇಟ್. ಅದರ್ವೈಸ್ ಯು ಜಸ್ಟ್ ಕೀಪ್ ಇಟ್ ಅಸೈಡ್ ಆ್ಯಂಡ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಒಂದೇ ಕ್ವಶನನ್ನು ಸ್ಕ್ರ್ಯಾಚ್ ಮಾಡ್ತಾ ಕೂತ್ಕೋಬೇಡಿ. ನಿಮಗೆ ಇನ್ನೊಂದು ಹೇಳ್ತೀನಿ, ನೀವು ಡಿಗ್ರಿ ಎಕ್ಸಾಮಲ್ಲಿ ಬರೀತಾ ಇರ್ತೀರ. ನಾರ್ಮಲಿ ಅಕೌಂಟೆನ್ಸಿ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಫಸ್ಟ್ ಕ್ವಶನ್ನ ತಗೋತೀರ. ಜನರಲ್ ಆಗಿ ಎಲ್ಲ ಸ್ಟೂಡೆಂಟ್ಸು ಯಾವ ರೀತಿ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳ್ತೀನಿ. 15 ಮಾರ್ಕ್ಸ್ ಕ್ವಶನ್ 3 ಇರುತ್ತೆ. ಮೊದಲನೇ ಕ್ವಶನ್ಗೆ ಎಷ್ಟು ಮಿನಿಟ್ ತಗೋತೀರ ಅಂತ ಹೇಳ್ತೀನಿ ನೋಡಿ. ಅರೌಂಡ್ 45 ಮಿನಿಟ್ಸ್ ತಗೋತೀರ. 3 ಅವರ್ಸ್ ಎಕ್ಸಾಮಿನೇಷನ್ಸಲ್ಲಿ 45 ಮಿನಿಟ್ಸ್ ನೀವು ಮೊದಲನೇ ಕ್ವಶನ್ಸ್ಗೆ ತಗೋತೀರ. ನೀವೇ ಸ್ವಲ್ಪ ಗ್ಯಾಪ್ ಉಸ್ಕೊಳ್ಳಿ ಹೆಂಗೆ ಅಟೆಂಡ್ ಮಾಡ್ತೀನಿ ಅಂತ. ಅದೇ ಮಿಸ್ಟೇಕ್ ಮಾಡೋದು ನೀವು. ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಅಟೆಂಡ್ ಮಾಡಿ. ಸೊ ವ್ಯಾಲಿಡೇಟರ್ಸ್ ಏನು ನೀವು ಇದನ್ನು ಅಟೆಂಡ್ ಮಾಡಿದ್ದೀರಾ ಅಂತ ಏನಾದ್ರು ಮಾರ್ಕ್ಸ್ ಕಟ್ ಮಾಡ್ತಾರನ್ನು. ಸೊ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ, ಯಾವ್ದು ಕಾನ್ಫಿಡೆಂಟ್ ಇದ್ದೀರಾ, ಆ ಕ್ವಶನ್ನ ನೀವೇನು ಮಾಡಿ ಫಸ್ಟು ಅಟೆಂಡ್ ಮಾಡಿ. ಅದನ್ನು ನಾನು ಇಲ್ಲಿ ಹೇಳಕ್ಕೆ ಬರ್ತಾ ಇದ್ದೀನಿ. ಸೊ ಕಾನ್ಫಿಡೆಂಟ್ ಲೆವೆಲ್ ನಿಮ್ಗೆ ಏನಾಗುತ್ತೆ? ಬೂಸ್ಟ್ ಆಗುತ್ತೆ. ಕಾನ್ಫಿಡೆಂಟ್ ಬಂದ ತಕ್ಷಣ ನೀವೇನಾಗುತ್ತೆ? ನೆಕ್ಸ್ಟ್ ಕ್ವಶನ್ಸ್ಗೆ ನಿಮಗೆ ಮೈಂಡು ರಿಫ್ರೆಶ್ ಆಗುತ್ತೆ. ಸೊ ಎಸ್, ನಾನು ಮಾಡ್ಬೋದಪ್ಪ, ನಾನು ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ 25 ಕ್ವಶನ್ಸ್ನ ಒಟ್ಟಿಗೆ ನೋಡ್ತೀರಾ ನೀವು. ಅಲ್ಲಿ ನೀವು ಯಾವುದು ನಿಮಗೆ ಬರಲ್ವೋ ಅದನ್ನು ನೋಡಿರ್ತೀರ. 5 ಕ್ವಶನ್ ಯಾವ್ದು ಬರಲ್ಲ ಅದನ್ನು ನೋಡ್ಬಿಟ್ಟು ಗಾಬರಿ ಆಗ್ತೀರ, ಅಯ್ಯೋ ಟಫಾಗಿ ಕೊಟ್ಬಿಟ್ಟಿದ್ದಾನೆ ಅಂತ. ಬಟ್ ನೀವೇನು ಮಾಡಿದ್ದೀರಾ? ತಪ್ಪು ಮಾಡ್ತೀರಾ. 20 ಕ್ವಶನ್ಸ್ ನಿಮ್ಗೆ ಬರೋದೇ ಇರುತ್ತೆ, ಅದನ್ನು ನೋಡೋದಿಲ್ಲ. ಯಾವ 5 ಕ್ವಶನ್ಸ್ ಬರಲ್ವೋ ಅದನ್ನು ನೋಡ್ಬಿಟ್ಟು ಟಫಾಗಿ ಕೊಟ್ಬಿಟ್ಟಿದ್ದಾನೆ, ನಾನು ಪ್ರಿಪೇರ್ ಆಗಿರಲಿಲ್ಲ ಇದಕ್ಕೆ, ಈ ಒಂದು ಟಾಪಿಕ್ಗೆ. ಡೋಂಟ್ ಬಿ ಲೈಕ್ ದಟ್. ಸೊ ಆಲ್ವೇಸ್ ನೀವೇನು ಮಾಡಿ, ಫಸ್ಟ್ ಕ್ವಶನನ್ನು ಓದಿ, ಗಾಬರಿ ಆಗಬೇಡಿ, ಆರಾಮಾಗಿ ಕೂಲಾಗಿ ಆನ್ಸರ್ ಮಾಡಿ. ಬರಲಿಲ್ವ ಜಸ್ಟ್ ಲಿವ್ ಇಟ್. ಬರಲೇ ಇಲ್ಲ, ಸೊ ಟ್ರೈ ಮಾಡಿದ್ರಿ, ಸೊ 1 ಮಿನಿಟ್ ಆಯಿತು, 2 ಮಿನಿಟ್ ಆಯಿತು, ಟ್ರೈ ಮಾಡಿದ್ರಿ, ಬರ್ತಾ ಇಲ್ಲ, ಜಸ್ಟ್ ಕೀಪ್ ದಟ್ ಕ್ವಶನ್ ಅಸೈಡ್ ಆ್ಯಂಡ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವಶನ್. ಹಂಗಂದ್ಬಿಟ್ಟು ಎಲ್ಲ ಕ್ವಶನ್ಸ್ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಸೊ ಹಂಗಾಗಿ ಸೊ ನೋಡಿ, ನಿಮಗೆ ಯಾವುದು ರೀಸನಿಂಗ್ ಈಸಿ ಇದೆಯಾ, ಮ್ಯಾಥಮೆಟಿಕ್ಸ್ ನೀವು ಕಾನ್ಫಿಡೆಂಟ್ ಇದ್ದೀರಾ, ಅದನ್ನು ಫಸ್ಟ್ ನೀವು ಬೂಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ಈ ರೀತಿ ನೀವು ಈ ಟೇಬಲಲ್ಲಿ ಕೊಟ್ಟಿರ್ತಕ್ಕಂತಹ ಪರ್ಸೆಂಟೇಜ್ ವ್ಯಾಲ್ಯೂಸ್ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಿ, ಸ್ಪ್ಲಿಟ್ ಅಂಡ್ ಮರ್ಜ್ ಮಾಡ್ಕೊಳ್ಳಿ ಸ್ಟೂಡೆಂಟ್. ಓಕೆ, ಸೊ ಈ ಸ್ಪ್ಲಿಟ್ ಅಂಡ್ ಮರ್ಜ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ? ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ. ಸೊ ವರ್ಕಿಂಗ್ ನೋಟ್ಸ್ ಇಸ್ ಎಸೆನ್ಷಿಯಲ್ ಅಂತ ಹೇಳಿದ. ಸೊ ವರ್ಕಿಂಗ್ ನೋಟ್ಸು ಎಸೆನ್ಷಿಯಲ್ ಇರುತ್ತೆ ನಿಮಗೆ ನಾರ್ಮಲಿ ಬುಕ್ಲೆಟ್ ಕೊಟ್ಟಿರ್ತಾನಲ್ಲ, ಬುಕ್ಲೆಟಲ್ಲಿ ಲಾಸ್ಟಲ್ಲಿ ನಿಮಗೆ ಪೇಜಸ್ ಇರುತ್ತೆ. ಓಕೆ, ಸೊ ಎಕ್ಸಾಮಿನೇಷನ್ಸ್ಗೆ ಹೋದಾಗ ಬುಕ್ಲೆಟಲ್ಲಿ ಲಾಸ್ಟಲ್ಲಿ ಇರುತ್ತೆ. ಸೊ ನಾನು ರೀಸನಿಂಗ್ ಒಂದು ಸ್ಟ್ರಾಟಜಿ ಹೇಳಿದೆ. ಫಸ್ಟ್ ಓದ ತಕ್ಷಣ ಏನು ಮಾಡಿ, ನೀವು ಕೊಟ್ಟ ತಕ್ಷಣ A to Z
ಅಗೈನ್ ಅದರ ನಂಬರ್ಸು ಅಂದರೆ ಎ ಕೆಳಗಡೆ 1, ಬಿ ಕೆಳಗಡೆ 2, ಅದೇ ರೀತಿ ಅಗೈನ್ Z2 ಆ ಕಡೆಯಿಂದ ಉಲ್ಟಾ ಏನು ಮಾಡಿ A to Z ಬರ್ಕೊಳ್ಳಿ. ಸೊ ಯಾಕೆ ಬರ್ಕೋಬೇಕು ಅಂತ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ರೀಸನಿಂಗಲ್ಲಿ. ಓಕೆ, ಸೊ ವರ್ಕಿಂಗ್ ನೋಟ್ಸ್ ಮಾಡಲೇಬೇಕು ನೀವು. ಸೊ ವರ್ಕಿಂಗ್ ನೋಟ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೇನು ತೋರಿಸಲ್ಲ, ನೀವು ಜಸ್ಟ್ ಟಿಕ್ ಮಾಡ್ತೀರಾ ಅಷ್ಟೇ. ನೀವು 4 ಆಪ್ಷನ್ ಕೊಟ್ಟಿರ್ತಾನೆ ಒಂದು ಕ್ವಶನ್ಗೆ, ಒಂದಕ್ಕೆ ಟಿಕ್ ಮಾಡ್ತೀರಾ. ಬಟ್ ಕ್ಯಾಲ್ಕುಲೇಷನ್ಸು ನೀವು ಸಪ್ರೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದಿ ಕ್ವಶನ್ಸ್, ಯಾವ ಕ್ವಶನ್ಸಿಗೆ ಮಾಡಬೇಕು ಆ ಕ್ವಶನ್ಸ್ ಮಾಡಿ, ಯಾವ ಕ್ವಶನ್ಸ್ ಬೇಡ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಆನ್ಸರ್ ಮಾಡಿ. ಓಕೆ, ಸೊ ಪರ್ಸೆಂಟೇಜಲ್ಲಿ ಇದು ಮೇನ್ ಫಸ್ಟ್ ಥಿಂಗ್ ನೀವು ತಿಳ್ಕೊಬೇಕಾಗಿರೋದು. ನೆಕ್ಸ್ಟು ಕೆಲವೊಂದು ಫಾರ್ಮುಲಾಗಳಿದೆ, ಆ ಫಾರ್ಮುಲಾಗಳು ಹೇಳ್ತೀನಿ, ಮೈಂಡಲ್ಲಿ ಇಟ್ಕೊಳ್ಳಿ. X is what percent of Y ಅಂತ ಕೇಳ್ತಾನೆ. ಅಂದರೆ ಡಾಟಾ ಅನಾಲಿಸಿಸಲ್ಲೋ ಅಥವಾ ಬೇರೆ ಯಾವುದೋ ಕ್ವಶನ್ಸಲ್ಲಿ ಆ ರೀತಿ ಇರುತ್ತೆ. ಅವಾಗ ನೀವೇನು ಮಾಡಿ ಅಂದರೆ X ಡಿವೈಡೆಡ್ ಬೈ Y ಇಂಟು 100 ಅಂತ ನೀವು ಫಾರ್ಮುಲಾ ಹಾಕ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 80% ಈಸ್ ವಾಟ್ ಪರ್ಸೆಂಟ್ ಆಫ್ 90% ಅಂತ ಕೇಳ್ತಾನೆ. ಓಕೆ, 80% ಈಸ್ ವಾಟ್ ಪರ್ಸೆಂಟ್ ಆಫ್ 90% ಅಥವಾ ಸಮ್ ಅದರ್ ಕ್ವಶನ್ಸು. ಸೊ ಅವಾಗೇನು ಮಾಡಿ, ಎಕ್ಸ್ ಕೆಳಗಡೆ ಏನಿದೆ 80 ಇದೆ, 90 ಕೆಳಗಡೆ ಏನಿದೆ Y ಇದೆ. ಸೊ 80/90 ಇಂಟು 100 ಅಂತ ನೀವು ಮಾಡ್ಕೋಬೇಕಾಗತ್ತೆ. ಓಕೆ, ಇದನ್ನು ನಾವು ಎಕ್ಸ್ ಇಸ್ ವಾಟ್ ಪರ್ಸೆಂಟ್ ಅಂತ ಹೇಳ್ತೀವಿ. ಅಂದರೆ ವಾಟ್ ಅಂತ ಬರುತ್ತಲ್ವ ಇಲ್ಲಿ, ವಾಟ್ ಪರ್ಸೆಂಟ್ ಅಂತ ಬರುತ್ತಲ್ವ, ಈ ವಾಟ್ ಪರ್ಸೆಂಟ್ ಅಂತ ಬಂದಾಗ ನಿಮ್ಮ ಮೈಂಡ್ ಬಂದ್ಬಿಡ್ಬೇಕು, ಅಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ಎಕ್ಸ್ ಡಿವೈಡೆಡ್ ಬೈ ವೈ ಇಂಟು 100. ಅದು ನಿಮಗೆ ಕ್ವಶನ್ಸಲ್ಲಿ ಇರುತ್ತೆ. 2003 ಯಾವುದೋ ಒಂದು ಇಯರ್ ಕೇಳ್ತಾನೆ ಡಾಟಾ ಅನಾಲಿಸಿಸಲ್ಲಿ. 2003 ಪ್ರಾಫಿಟ್ ಇಸ್ ವಾಟ್ ಪರ್ಸೆಂಟ್ ಆಫ್ 2004 ಪ್ರಾಫಿಟ್ ಅಂತ ಕೇಳ್ತಾನೆ. ಅವಾಗ ನೀವೇನು ಮಾಡಿ, 2003 ಇರ್ತಕ್ಕಂಥ ಪ್ರಾಫಿಟ್ 80% ಅಂತ ಏನಿರ್ತದೆ, 2004 90% ಅಂತ ಏನಿರ್ತದೆ. ಸೊ ಅವಾಗೇನು ಮಾಡಿ 80/90 ಇಂಟು 100 ಅಂತ ಹೇಳ್ತೀವಿ. ಸೊ ಅವಾಗೇನು ಮಾಡಿ 8/9 ಆಗುತ್ತೆ ನಿಮಗೆ. 8/9. ಸೊ ನಿಮ್ಗೆ ಹೇಳಿದೆ ನಾನು ಈಗ ತಾನೆ, ಫಾರ್ ಎಕ್ಸಾಂಪಲ್ 1/10 ಹೇಳಿದೆ, 1/9 ಬೇರೆ ಇದೆ. ಸೊ 1/9 ಅಂತ ಹೇಳಿದ್ರೆ 9.09 ಅಂತ ಹೇಳ್ತೀವಿ, 9.09 ಅಂತ ಹೇಳ್ತೀವಿ. ಸೊ 8/9 ಅಂದರೆ 1/9 ಲೆಸ್ ಮಾಡ್ಬೇಕು ನೀವು. 9/9 ಅಂದರೆ ಎಷ್ಟು ಸ್ಟೂಡೆಂಟ್ಸ್? ಇಸ್ ನಥಿಂಗ್ ಬಟ್ 100% ಅಂತ. 9/9 ಅಂದರೆ 100% ಅಂತ ಅರ್ಥ. ಸೊ 9/9 ಇಲ್ಲ, ಅಲ್ಲಿ 8/9 ಇದೆ. ಅದಕ್ಕೆ ನಾನೇನು ಮಾಡಿದೆ, 1/9 ಲೆಸ್ ಮಾಡ್ಕೋತೀನಿ. 1/9 ನನಗೆ ಗೊತ್ತು ಎಷ್ಟಿದೆ, 9.09 ಇದೆ. ಸೊ ಈಸಿಯಾಗಿ ಏನು ಮಾಡಿ, 100 - 9 ಮಾಡಿ, 91. 91 - 0.09 ಮಾಡಿ. ಸೊ 90.81 ಎಕ್ಸಾಕ್ಟ್ ಆನ್ಸರ್ ನಿಮ್ಗೆ ಬರುತ್ತೆ, 90.81% ಅಂತ ಬರುತ್ತೆ ನಿಮಗೆ. ಸೊ ಆ ಪರ್ಪಸ್ಗೋಸ್ಕರ ನಾನು ಆ ಟೇಬಲ್ನ ಗ್ಯಾಪ್ನ ಇಟ್ಕೊಳ್ಳಿ ಅಂತ ಹೇಳಿದ್ದು. ಸೊ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಯೂಸ್ ಆಗೇ ಆಗುತ್ತೆ. ಸೊ ನೀವು ಅದೇ ಕ್ವಶನ್, ಇದೇ ರೀತಿ ಕ್ವಶನ್ ಕೇಳ್ತಾನೆ ಅಂತ ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಆ ಒಂದು ನೀವು ಅದನ್ನು ಗ್ಯಾಪ್ನ ಇಟ್ಕೊಂಡಿದ್ರೆ ಎಲ್ಲ ಒಂದು ಕಡೆ ಬ್ಲಿಂಕ್ ಆಗುತ್ತೆ ನಿಮಗೆ, ಎಸ್ ನಾನು ಇದನ್ನು ಯೂಸ್ ಮಾಡ್ಬೋದು ಅಂತ. ಸೊ ಆ ಪರ್ಪಸ್ಸಿಂದ ನೀವು ತಿಳ್ಕೊಳ್ಳಿ. ಸೊ ದಿಸ್ ಇಸ್ ಫಸ್ಟ್ ಫಾರ್ಮುಲಾ ಯು ನೀಡ್ ಟು ರಿಮೆಂಬರ್. ದ ಸೆಕೆಂಡ್ ಫಾರ್ಮುಲಾ ಯು ನೀಡ್ ಟು ರಿಮೆಂಬರ್ ಇಸ್ X% ಆಫ್ Y% ಅಂತ ಕೇಳ್ತೀನಿ. X% ಆಫ್ Y%. ಸೊ ಅವಾಗೇನು ಮಾಡಿ, X ಇಂಟು Y/100 ಅಂತ ಮಾಡ್ಕೊಳ್ಳಿ. X ಇಂಟು Y/100 ಅಂತ. ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣ, 80% ಆಫ್ 90% ಅಂತ ಕೇಳ್ತೇನೆ. ಅವಾಗ ಏನು ಮಾಡ್ತೀರಾ, 80 ಇಂಟು 90/100. ಸೊ ಅಲ್ಲಿಗೇನಾಯಿತು, 8 9s 72% ಅಂತ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಫಾರ್ಮುಲಾಸು ಗ್ಯಾಪ್ನ ಇಟ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಫಾರ್ಮುಲಾ ಏನು ರಿಮೆಂಬರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪರ್ಸೆಂಟೇಜ್ ಚೇಂಜ್ ಅಂತ ಹೇಳ್ತಾನೆ. ಸೊ ಪರ್ಸೆಂಟೇಜ್ ಚೇಂಜ್ ಅಂತ ಬಂದಾಗ ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನಿಷಿಯಲ್ ವ್ಯಾಲ್ಯೂ ಇಂಟು 100 ಅಂತ ಹೇಳ್ತಾರೆ. ಈ ಫಾರ್ಮುಲಾ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಡಾಟಾ ಅನಾಲಿಸಿಸ್ ಕೊಡ್ತಾನೆ ನಿಮಗೆ. ಡಾಟಾ ಅನಾಲಿಸಿಸ್ ಅಲ್ಲಿ ಹೇಳ್ತಾನೆ ಪರ್ಸೆಂಟೇಜ್ 2018 ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಚೇಂಜಸ್ ಏನಾಗಿದೆ ರಿಲೇಟೆಡ್ ಟು ಪ್ರೀವಿಯಸ್ ಇಯರ್ ಅಂತ ಹೇಳ್ತಾನೆ. ಈ ಕರೆಂಟ್ ಇಯರ್ ಏನಿದೆ ನೋಡಿ, 2018 ಕೊಟ್ಟಿದ್ದಾನೆ, 2019 ಕೊಟ್ಟಿದ್ದಾನೆ. ಕರೆಂಟ್ ಇಯರ್ ಯಾವುದು, 2019. ಆ 2019 ಏನಾಗುತ್ತೆ, ಫೈನಲ್ ವ್ಯಾಲ್ಯೂ ಆಗುತ್ತೆ. 2018 ಏನಾಗುತ್ತೆ,
ಇನಿಷಿಯಲ್ ವ್ಯಾಲ್ಯೂ ಆಗುತ್ತೆ, ಅಂದರೆ ಪ್ರೀವಿಯಸ್ ಇಯರ್, ಅಂದರೆ ಯಾವುದು ಕಂಪೇರ್ ಮಾಡು ಅಂತ ಕೊಟ್ಟಿರ್ತಾನೆ ಆ ಇಯರ್ನ ಹೇಳ್ತೀವಿ. ಸೊ ಅವಾಗೇನು ಮಾಡಿ ಈ ಫಾರ್ಮುಲಾ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ಇಫ್ ಪ್ರೀವಿಯಸ್ ಇಯರ್, ಕರೆಂಟ್ ಇಯರು 80% ಇದೆ, ಪ್ರೀವಿಯಸ್ ಇಯರು 70% ಇದೆ ಅಂದ್ಕೊಳ್ಳಿ. ಸೊ ಡಿವೈಡೆಡ್ ಬೈ 70% ಮಾಡ್ಕೊಳ್ಳಿ. ಸೊ ಅವಾಗೇನಾಯಿತು 10/70 ಇಂಟು 100 ಅಂದರೆ 1/7. 1/7 ಅಂದರೆ ಎಷ್ಟು? 14.28. ನೋಡಿ ಇಲ್ಲಿ ಅಗೈನ್ ನಿಮ್ಗೆ ಏನಾಯಿತು ಸ್ಟೂಡೆಂಟ್ಸ್, ಅಗೈನು ನಾವು ಕೊಟ್ಟಿರ್ತಕ್ಕಂಥ ಚಾರ್ಟು ಯೂಸ್ ಆಯಿತು. ಸೊ ಈ ಪರ್ಪಸ್ಗೋಸ್ಕರ ನೀವೇನು ಮಾಡಿ ಆ ಒಂದು ಚಾರ್ಟನ್ನ ಏನು ಮಾಡಿದಿರಿ ನೀವು ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಸೊ ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಪರ್ಸೆಂಟೇಜ್ ಚೇಂಜ್ ಏನಾಗುತ್ತೆ ಅದನ್ನು ಫೈನಲ್ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಈ ಮೂರು ಫಾರ್ಮುಲಾನ ನೀವು ಡೆಫಿನೆಟ್ ಆಗಿ ಗ್ಯಾಪ್ನ ಇಟ್ಕೊಳ್ಳಿ, ಬಿಕಾಸ್ ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಟು ಯುವರ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಸೊ ಹಾಗಾಗಿ ಸಾರಿ ಫಾರ್ ದ ಇಂಟರ್ವೆನ್ಸ್, ಡಿಸ್ಟರ್ಬೆನ್ಸ್ ಆಯ್ತು ಸ್ವಲ್ಪ. ಓಕೆ, ಸೊ ಇಲ್ಲಿ ಈ ಮೂರು ಫಾರ್ಮುಲಾನ ನೀವು ಡೆಫಿನೆಟ್ ಆಗಿ ಗ್ಯಾಪ್ನ ಇಟ್ಕೊಳ್ಳಿ. ಸೊ ಪರ್ಸೆಂಟೇಜಿಗೆ ಕ್ವಶನನ್ನು ಕೇಳಿದಾಗ ಪರ್ಸೆಂಟೇಜ್ ಬೇಸಲ್ಲಿ ಯಾವುದೇ ಕ್ವಶನ್ಸ್ ಕೇಳಿದ್ರು ನೀವೇನು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಪರ್ಸೆಂಟೇಜಲ್ಲಿ ನೀವೇನು ಮಾಡಬೇಕು, ಆ ಟೇಬಲ್ನ ಗ್ಯಾಪ್ನ ಇಟ್ಕೊಂಡಿರಬೇಕು. ಸೊ ದೀಸ್ ತ್ರೀ, ಐ ಹೋಪ್ ದೀಸ್ ತ್ರೀ ಈಸ್ ಈಸಿ ಫಾರ್ ಯು ನೋ. ಸೊ ನೀವು ಈ ಜಸ್ಟ್ ಫಾರ್ಮುಲಾ ಅಂದರೆ ಬೇರೆ ಬೇರೆ ರೀತಿಯೂ ಕೇಳ್ತಾನೆ ನಿಮಗೆ ಕ್ವಶನ್ಸು, ಬಟ್ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ, ಸೊ ನಿಮಗೆ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ನಾನು ಮೇಜರ್ ಫಾರ್ಮುಲಾಸು ಯಾವ್ಯಾವ್ದು ಬೇಕು ಅಂತ ಮಾತ್ರ ನಿಮಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಪರ್ಸೆಂಟೇಜ್, ಆವ್ರೇಜ್, ರೇಷಿಯೋ, ಈ ಮೂರನ್ನು ನೀವೇನು ಮಾಡ್ಕೊಳ್ಳಿ, 100% ಡೆಫಿನೆಟಾಗಿ ಬರುತ್ತೆ ಕ್ವಶನ್ಸು. ಇದನ್ನು ಗ್ಯಾಪ್ನ ಇಟ್ಕೊಳ್ಳಿ ನೀವು. Okay, next we will move on to simple interest and compound interest. ಸಿಂಪಲ್ ಇಂಟ್ರೆಸ್ಟ್, ನಾವು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಅಥವಾ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಆಗಿರೋದ್ರಿಂದ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟಿಂದ ನಿಮಗೆ 1 or 2 ಕ್ವಶನ್ಸು ನೀವು ಎಕ್ಸ್ಪೆಕ್ಟೇಷನ್ಸು ಮಾಡ್ಬೋದು. ಸೊ ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟ್ ಬಂದಾಗ ಏನು ಒಂದು ಸ್ಟ್ರಾಟಜಿನ ನೀವು ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಸಿಂಪಲ್ ಇಂಟ್ರೆಸ್ಟ್ ಯಾವುದೋ ಒಂದು ಕ್ವಶನ್ ಕೇಳಿರ್ತಾನೆ, ಪ್ರಿನ್ಸಿಪಲ್ ಇಸ್ 2000, ಟೈಮ್ ಇಸ್ 2 years ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 18% ಅಂತ ಕೇಳ್ತಾರೆ. ಸೊ ನೀವೇನು ಮಾಡ್ತೀರಾ, ನಿಮಗೆ ಫಸ್ಟೇ ಬ್ಲಿಂಕ್ ಆಗೋದೇನೋ, ಸಿಂಪಲ್ ಇಂಟ್ರೆಸ್ಟ್ PTR ಡಿವೈಡೆಡ್ ಬೈ 100 ಅಂತ ಮಾಡ್ಕೊಬಿಡ್ತೀರಾ. ಸೊ ಆದಷ್ಟು ಅವಾಯ್ಡ್ ಮಾಡಿ, ಅದನ್ನು ಫಾರ್ಮುಲಲ್ಲಿ ಹಾಕಿ ನೀವು ಅವಾಯ್ಡ್ ಮಾಡಿ ಸ್ವಲ್ಪ ಸ್ಟೂಡೆಂಟ್ಸ್, ಬಿಕಾಸ್ ಯು ಆರ್ ನಾಟ್ ಎ ಡಿಗ್ರಿ ಸ್ಟೂಡೆಂಟ್ಸ್. ನೀವು ಮಾಸ್ಟರ್ ಡಿಗ್ರಿಗೆ ಹೋಗ್ತಾ ಇದ್ದೀರಾ, ಮಾಸ್ಟರ್ ಲೆವೆಲಲ್ಲಿ ನೀವು ಥಿಂಕ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ಇನ್ನೊಂದು ಜೋಕ್ ಹೇಳ್ತೀನಿ, ನೀವು ಆ್ಯಕ್ಚುಲಿ ಅಪ್ ಟು SSLC ನೀವು ಕ್ಯಾಲ್ಕುಲೇಟರ್ನ ಯೂಸ್ ಮಾಡಲ್ಲ. ನಮ್ಮ ದೇಶದ ಸಿಸ್ಟಮ್ ಹೆಂಗಿದೆ, ಸೊ ನಿಮ್ನೇನು ಮಾಡುತ್ತೆ, ಫಸ್ಟ್ ಇಯರಿಂದ ಫಸ್ಟ್ PUC ಬರ್ತೀರಾ, ಫಸ್ಟ್ PUCಯಿಂದ ಡಿಗ್ರಿ ಮುಗಿಯೋ ತನಕ ನೀವೇನು ಮಾಡ್ತೀರಾ, ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀರಾ. ಸೊ ಅಲ್ಲಿ 1 to 10th ಸ್ಟ್ಯಾಂಡರ್ಡ್ ನೀವೇನು ಕಲ್ತಿರ್ತೀರ ಸ್ಟೂಡೆಂಟ್ಸ್, ಅದನ್ನೆಲ್ಲ ಮರ್ತ್ಬಿಡ್ತೀರಾ. ಅಲ್ಲಿ ನೀವು ಎಷ್ಟು ಎಫರ್ಟ್ ಹಾಕಿ ಕ್ಯಾಲ್ಕುಲೇಟ್ ಮಾಡ್ತಿರ್ತೀರ, ಅದನ್ನೆಲ್ಲ ನೀವು ಏನು ಮಾಡ್ತೀರಾ, ಇಲ್ಲಿ ಬಂದಾಗ ಮರ್ತ್ಬಿಡ್ತೀರಾ. ಎಗೇನ್ ಏನಾಗುತ್ತೆ, ನೀವು ಜಾಬ್ಗೆ ಹೋಗಬೇಕು ಅಥವಾ ಹೈಯರ್ ಎಜುಕೇಷನ್ಸ್ಗೆ ಹೋಗಬೇಕು, ಎಲ್ಲದಕ್ಕೂ ಏನಾಗಿದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ. ಆ ಕಾಂಪಿಟೇಟಿವ್ ಎಲ್ಲ ಎಕ್ಸಾಮ್ಸಿಗೂ ನಿಮಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಲಿಕ್ಕೆ ಬಿಡಲ್ಲ. ಸೊ ನೀವು ಇಲ್ಲಿ 5 years ಏನು ಓದಿರ್ತೀರಾ, ನೀವೇನಾಗಿರ್ತೀರಾ, ಆಲ್ಮೋಸ್ಟ್ ನೀವು ಅದನ್ನೆಲ್ಲ ಮರ್ತು ಬಿಟ್ಟಿರ್ತೀರ. ಎಗೇನ್ ಯು ಹ್ಯಾವ್ ಟು, ಇದು ಅಂದರೆ ನೀವು ಹೊಸದಾಗಿ ಏನು ಕಲಿತಾ ಇಲ್ಲ, ಇಲ್ಲಿ ನೀವು ಆಲ್ರೆಡಿ ಕಲ್ತಿರೋದನ್ನೇ ಪುನಃ ಅಪ್ಲೈ ಮಾಡ್ಕೋತೀರ ಅಷ್ಟೇ. ಸೊ ಆ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದ್ದಾಗೆ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು ಸ್ಟೂಡೆಂಟ್, ಫಾರ್ ಎಕ್ಸಾಂಪಲ್ 1000 10% 1 yearಗೆ ಎಷ್ಟಾಗುತ್ತೆ, 100 rupees ಆಗುತ್ತೆ. ಅದು ಗೊತ್ತಿದೆ ನಿಮಗೆ. ಸಿಂಪಲ್ ಇಂಟ್ರೆಸ್ಟ್ 2 yearsಗೆ ಎಷ್ಟಾಗುತ್ತೆ, 200 ಆಗುತ್ತೆ. 3 yearsಗೆ ಎಷ್ಟಾಗುತ್ತೆ, 300 ಆಗುತ್ತೆ. ಹೌದಾ? ಲೈಕ್ ವೈಸ್ 2000 18%.
18 ಟೂಸಾ ಮಾಡಿ ಸ್ಟೂಡೆಂಟ್ಸ್ ಅಷ್ಟೇ ಇಲ್ವಾ? ನಾನು ಪರ್ಸೆಂಟೇಜ್ ಈಗ ತಾನೇ ಹೇಳಿದೆ ನಿಮಗೆ 10% ಮಾಡಿ, ಅಥವಾ 20%ಗೆ ಹೋಗಿ. 2000ಗೆ 10% ಅಂದರೆ ಎಷ್ಟಪ್ಪ? 200. ಇನ್ನೊಂದು 10% ಎಷ್ಟಪ್ಪ? 200. ಸೊ ಟೋಟಲ್ ಎಷ್ಟಾಯಿತು? 400. 20% ಅಂದರೆ 400. 18% ಅಂದರೆ ಮೈನಸ್ ನೀವೇನು ಮಾಡಬೇಕಾಗುತ್ತೆ? 2% ಮಾಡಬೇಕಾಗುತ್ತೆ, ಅಂದರೆ -40 ಮಾಡಬೇಕಾಗುತ್ತೆ. 400 - 40 360. ಸೊ 18% 2000ಗೆ ಎಷ್ಟಾಗುತ್ತೆ? 360. 1 ಇಯರ್ಗೆ ಎಷ್ಟು? 360. 2 ಇಯರ್ಗೆ ಎಷ್ಟು? 360 + 360 ಇಟ್ ಈಸ್ 720. ಸೊ ಸರ್ ಇದನ್ನೆಲ್ಲ ಬರ್ಕೋತಾ ಇದ್ದೀರಲ್ಲ, ನೀವು ಅಲ್ಲಿ ಬರ್ಕೋಬೇಡಿ, ನೀವು ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡಿ. ಸರ್ ನಿಮ್ಗೆ ಗೊತ್ತಾಗಲಿ ಅನ್ನೋ ಪರ್ಪಸ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಎವ್ರಿಥಿಂಗ್ ಇನ್ ದ ರಫ್ ಶೀಟ್, ಸೊ ಆದಷ್ಟು ಯು ಜಸ್ಟ್ ಅವಾಯ್ಡ್ ಇಟ್. ಓಕೆ, ಅವಾಯ್ಡ್ ಮಾಡ್ತಾ ಬನ್ನಿ ಅದನ್ನು. ಸೊ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ನ ಮಾಡಿ. ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ ನಿಮಗೆ. ಓಕೆ, ಐ ವಿಲ್ ಟೇಕ್ ದಿಸ್ ಎಕ್ಸಾಂಪಲ್. ಕಾಂಪೌಂಡ್ ಇಂಟ್ರೆಸ್ಟು ಫಾರ್ ಎಕ್ಸಾಂಪಲ್ 20% ತಗೋತೀನಿ ಬಿಡಿ. ಸೇಮ್ ಕ್ವಶನ್ನು, ಕಾಂಪೌಂಡ್ ಇಂಟ್ರೆಸ್ಟು. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನು? ನೀವೇನು ಮಾಡ್ತೀರಾ? ಪ್ರಿನ್ಸಿಪಲ್ ಇಂಟು 1 + r/100 - p ಅಂತ ಮಾಡ್ತೀವಿ. ಈ ಫಾರ್ಮುಲಾ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ? ಇಲ್ಲಿ ಪವರ್ ಇದೆ. ಸೊ ಪವರ್ ತೆಗೆಯೋದಕ್ಕೆ ನಿಮಗೆ ಕ್ಯಾಲ್ಕುಲೇಟರ್ ಇಲ್ಲ. ಸೊ ಏನು ಮಾಡ್ತೀರಾ? ಸೊ ಅದಕ್ಕೆ ಬೇರೆ ರೀತಿಯಾದಂಥ ಫಾರ್ಮುಲಾ ಇದೆ. ಸೊ ಏನು ಫಾರ್ಮುಲಾ ಅಂತ ಹೇಳಿದ್ರೆ, ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು a + b + a × b/100 ಅಂತಿದೆ. ಅಂದರೆ 20%. ಫಸ್ಟ್ ಇಯರ್ಗೆ ಎಷ್ಟು? 20%. ಸೆಕೆಂಡ್ ಇಯರ್ಗೆ ಎಷ್ಟು? 20%. ಇಲ್ಲೇನು ಮಾಡಿ 20 × 20/100. ಸೊ 0 and 0 will get cancelled. 40 + 2 2s are 4 is nothing but 44%. ಎಷ್ಟು ಪರ್ಸೆಂಟ್ ಆಯಿತು? 2 ಇಯರ್ಸ್ಗೆ 44%. ಸೊ 2000ಗೆ 50% ಎಷ್ಟು ಸ್ಟೂಡೆಂಟ್? 1000. ಸೊ ಇಲ್ಲಿ ಎಷ್ಟು ಬೇಕಾಗಿರೋದು? 44. ನಮಗೆ 50% ಬೇಡ, 44 ಬೇಕು. ಇನ್ನೆಷ್ಟು ಪರ್ಸೆಂಟ್ ತೆಗಿಯೋಣ? 6% ತೆಗಿಯೋಣ. ಎಷ್ಟು 6% ನೋಡಿ? 1% ಅಂದರೆ 20, 2% ಅಂದರೆ 40, 3% ಅಂದರೆ ಲೈಕ್ ವೈಸ್ ಯು ಶುಡ್ ಗೋ ಆನ್. ಓಕೆ, ಸೊ ಐ ಥಿಂಕ್ 1%, 1% ಇಸ್ 20, 20 20 20 20 into 6 times ಮಾಡಿ 120. ಸೊ 1000 - 120. ಸೊ 1000 - 120 ಮಾಡಿದ್ರೆ ಎಷ್ಟಾಗುತ್ತೆ ನಿಮಗೆ? 880. ಎಕ್ಸಾಕ್ಟಾಗಿ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 880. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು? ಕಾಂಪೌಂಡ್ ಇಂಟ್ರೆಸ್ಟು ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಸಮ್ಟೈಮ್ಸ್ ನಿಮಗೆ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಕೇಳ್ಬೋದು. ದಟ್ ಇಸ್ ಆಲ್ಸೋ ದೇರ್. ಓಕೆ, ಸಮ್ಟೈಮ್ಸ್ ನಿಮಗೆ 880 ಕೊಟ್ಬಿಡ್ತಾನೆ. ಓಕೆ, ಪ್ರಿನ್ಸಿಪಲ್ ಕ್ಯಾಲ್ಕುಲೇಟ್ ಮಾಡಿ ಅಂತೇನೆ. ಸೊ ಇಂಟ್ರೆಸ್ಟ್ ಕೊಟ್ಬಿಡ್ತಾನೆ ನಿಮಗೆ. ಇಂಟ್ರೆಸ್ಟ್ ಇಸ್ 880 ಅಂತ ಹೇಳ್ತಾನೆ. ಸೊ ಕ್ಯಾಲ್ಕುಲೇಟ್ ಪ್ರಿನ್ಸಿಪಲ್ ಅಂತ ಹೇಳ್ತಾನೆ. ಸೊ ಇಂಟ್ರೆಸ್ಟು 880 ಆದರೆ ಪ್ರಿನ್ಸಿಪಲ್ ಎಷ್ಟಾಗುತ್ತೆ ಅಂತ. ಇಲ್ಲಿ ಒಂದು ಲಾಜಿಕ್ ಉಪಯೋಗಿಸಿ ನೀವು. ಆಲ್ವೇಸ್ ರಿಮೆಂಬರ್, ನಿಮ್ಮ ಪ್ರಿನ್ಸಿಪಲ್ ಯಾವಾಗಲೂ 100% ಇರುತ್ತೆ. ಓಕೆನಾ? ಪ್ರಿನ್ಸಿಪಲ್ ಯಾವಾಗಲೂ ಎಷ್ಟಿರುತ್ತೆ? 100%. ವೆದರ್ ಇಸ್ ಸಿಂಪಲ್ ಇಂಟ್ರೆಸ್ಟ್ ಆರ್ ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಯಾವಾಗಲೂ 100% ಇರುತ್ತೆ. ಇಂಟ್ರೆಸ್ಟನ್ನು ಆ್ಯಡ್ ಮಾಡಿದ್ರೆ ಅದು ಅಮೌಂಟ್ ಆಗುತ್ತೆ. ನೋಡಿ, ಈ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಇಸ್ ನಥಿಂಗ್ ಬಟ್ ಅಮೌಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ, ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಇಂಟ್ರೆಸ್ಟು 2 ಇಯರ್ಸ್ಗೆ ಇಂಟ್ರೆಸ್ಟ್ ಎಷ್ಟು? 44%. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ, 44%. ಈ 44%ಅಲ್ಲಿದೆ, ಇಲ್ಲಿ ಅಮೌಂಟಲ್ಲಿ ಕೊಟ್ಟಿದ್ದೀನಿ ಎಷ್ಟು? 880. 44% ಎಷ್ಟಂತೆ? 880 ಅಂತೆ. ನಿಮಗೇನು ಬೇಕಾಗಿರೋದು? ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು? ಪ್ರಿನ್ಸಿಪಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪ್ರಿನ್ಸಿಪಲ್ ಎಷ್ಟು ಪರ್ಸೆಂಟ್ ಇರುತ್ತೆ? 100% ಇರುತ್ತೆ. 100% is equal to question mark. So then cross multiply 880 into 100 divided by 44. 44 ones are 44 twos are. So 20 into 100 is nothing but 2000 rupees. ಸೊ ಈಗ ತಾನೇ ಪ್ರೀವಿಯಸ್ ನಾನು ಹೇಳಿದೆ ನಿಮಗೆ ಪ್ರಿನ್ಸಿಪಲ್ 2000 ಅಕೌಂಟ್ ಮಾಡಿದ್ವಿ. ಸೊ ಐದರ್ ಇಂಟ್ರೆಸ್ಟ್ ಕೊಟ್ಟು ನಿಮಗೆ ಪ್ರಿನ್ಸಿಪಲ್ ಕ್ಯಾಲ್ಕುಲೇಟ್ ಮಾಡಿ ಅಂತಾನೆ, ಪ್ರಿನ್ಸಿಪಲ್ ಕೊಟ್ಟು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಯಾವ್ದಾದ್ರು ಕೊಡಲಿ. ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು? a + b + ab/100. ಸೊ ಸಿಂಪಲ್ ಇಂಟ್ರೆಸ್ಟ್ ಹಾಗೂ ಕಾಂಪೌಂಡ್ ಇಂಟ್ರೆಸ್ಟಲ್ಲೂ ಕೂಡ ನೀವು ಈ ಕ್ವಶನ್ಸನ್ನ 1 or 2 ಕ್ವಶನ್ಸ್ ನೀವೇನು ಮಾಡ್ಬೋದು? ಎಕ್ಸ್ಪೆಕ್ಟೇಷನ್ಸು ಮಾಡ್ಬೋದು.
ನೆಕ್ಸ್ಟ್ ಪ್ಯೂರ್ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಕನ್ಸಿಕ್ಯೂಟಿವ್ ನಂಬರ್ ಅಂತ ಹೇಳ್ತೀವಿ ಸ್ಟೂಡೆಂಟ್. ಕನ್ಸಿಕ್ಯೂಟಿವ್ ಆಡ್ ನಂಬರ್ ಅಂತಾನು ಹೇಳ್ತೀವಿ, ಕನ್ಸಿಕ್ಯೂಟಿವ್ ಈವನ್ ನಂಬರ್ ಅಂತಾನು ಹೇಳ್ತೀವಿ. ಏನ್ ಸರ್ ಅದು ಕನ್ಸಿಕ್ಯೂಟಿವ್ ನಂಬರ್ ಅಂತ ಹೇಳಿದ್ರೆ, ಸೊ ಕನ್ಸಿಕ್ಯೂಟಿವ್ ನಂಬರ್ ಅಂತ ಹೇಳ್ತೀವಿ. ಇನ್ ಜನರಲ್ ಕನ್ಸಿಕ್ಯೂಟಿವ್ ನಂಬರ್ ಅಂದ್ರೆ ಏನು? 1 2 3 4 5 ಲೈಕ್ ವೈಸ್ ಇದನ್ನ ಕನ್ಸಿಕ್ಯೂಟಿವ್ ನಂಬರ್ ಅಂತ ಹೇಳ್ತೀವಿ. ಬಟ್ ಇನ್ನು ನಾವು ಫಾರ್ಮುಲಾ ಅಲ್ಲ, ಬೇಸಿಕಲಿ ನಾವು ಏನಂತ ಹೇಳ್ತೀವಿ ಅಂದರೆ ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 3 ಅಂತ ಹೇಳ್ತೀವಿ. ಅಂದರೆ ಎಕ್ಸ್ ಅಂದ್ರೆ ಎಷ್ಟಿಲ್ಲಿ 1, ಎಕ್ಸ್ 1, ಎಕ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನೀವು ಮಿಕ್ಕಿದ ಕ್ಯಾಲ್ಕುಲೇಟ್ ಮಾಡ್ಕೊಬಿಡ್ಬೋದು. ಸೊ 1 ಪ್ಲಸ್ 1 2, 1 ಪ್ಲಸ್ 2 3, 1 ಪ್ಲಸ್ 3 4, 1 ಪ್ಲಸ್ 4 5. ಸೊ ಲೈಕ್ ವೈಸ್ ಅದನ್ನು ಕನ್ಸಿಕ್ಯೂಟಿವ್ ನಂಬರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕನ್ಸಿಕ್ಯೂಟಿವ್ ಆಡ್ ನಂಬರ್ ಅಂತ ಹೇಳ್ತೀವಿ. ಆಡ್ ನಂಬರ್ ಅಂದ್ರೆ ಏನು? 1 3 ಅಥವಾ ಯು ಸ್ಟಾರ್ಟ್ ಫ್ರಮ್ 3 5 7 9 ಲೈಕ್ ವೈಸ್ ದಿಸ್ ಇಸ್ ಆಡ್ ನಂಬರ್ ಅಂತ ಹೇಳ್ತೀವಿ. ಅಂದರೆ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 4 ಎಕ್ಸ್ ಪ್ಲಸ್ 6. ಸರ್ ಏನು ಸರ್ ಇಲ್ಲಿ ಕನ್ಸಿಕ್ಯೂಟಿವ್ ಆಡ್ ನಂಬರ್ ಅಂತ ಹೇಳ್ತಿದ್ರೆ ಇಲ್ಲಿ ಏನು ಮಾಡ್ತಿದ್ರೆ ಈವನ್ ನಂಬರ್ ಬರೀತಾ ಇದ್ದಾರೆ. ಎಸ್, ಇಸ್ ನಥಿಂಗ್ ಲೈಕ್ ದಟ್. ಅಂದರೆ ಎಕ್ಸ್ ಎಷ್ಟು 1, 1 ಪ್ಲಸ್ 2 ಎಷ್ಟು 3, 1 ಪ್ಲಸ್ 4 5, 1 ಪ್ಲಸ್ 6 7, 1 ಪ್ಲಸ್ 8 9. ಸೊ ಇದನ್ನ ಕನ್ಸಿಕ್ಯೂಟಿವ್ ಆಡ್ ನಂಬರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕನ್ಸಿಕ್ಯೂಟಿವ್ ಈವನ್ ನಂಬರು 2 4 6 8 ಅಂತ ಹೇಳ್ತೀವಿ. ಇಲ್ಲೂ ಕೂಡ ಸೇಮ್ ಮೆಥಡನ್ನು ಯೂಸ್ ಮಾಡಿ ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 4 ಎಕ್ಸ್ ಪ್ಲಸ್ 6 ಅನ್ನು ಯೂಸ್ ಮಾಡಿ. ಅಂದರೆ ಎಕ್ಸ್ ಎಷ್ಟು ಇಲ್ಲಿ 2 ಪ್ಲಸ್ 2 4 ಪ್ಲಸ್ 2 ಪ್ಲಸ್ 4 6, 2 ಪ್ಲಸ್ 6 8. ಸೊ ಕನ್ಸಿಕ್ಯೂಟಿವ್ ನಂಬರ್, ಕನ್ಸಿಕ್ಯೂಟಿವ್ ಆಡ್ ನಂಬರ್, ಕನ್ಸಿಕ್ಯೂಟಿವ್ ಈವನ್ ನಂಬರ್ಸ್. ಸೊ ಇದ್ರ ಬೇಸ್ ಮೇಲೆ ನಿಮಗೆ ಕ್ವಶನ್ಸು ಎಲ್ಲ ಇದರಲ್ಲೂ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಸೊ ಅವ್ನು ಯಾವ ಕನ್ಸಿಕ್ಯೂಟಿವ್ ಕೇಳಿದಾನೆ ಅದನ್ನು ನೀವೇನು ಮಾಡಿ ಜಸ್ಟ್ ನಿಮ್ಮ ಲಾಸ್ಟ್ ನಂಬರ್ ಕೊಡ್ಬೋದು. ಯಾವ್ದಾದ್ರು ಲಾಸ್ಟ್ ನಂಬರ್ ಕೊಟ್ಬಿಟ್ಟು ಮಿಕ್ಕಿದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತಲೂ ಹೇಳ್ಬೋದು, ಅಥವಾ ಫಸ್ಟ್ ನಂಬರ್ ಕೊಟ್ಬಿಟ್ಟು ಲಾಸ್ಟ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿ ಅಂತಲೇ ಹೇಳ್ಬೋದು, ಅಥವಾ ಮಿಡಲ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿ ಅಂತಲೂ ಹೇಳ್ಬೋದು. ಸೊ ಪ್ಯೂರ್ ಮ್ಯಾಥಮೆಟಿಕ್ಸಲ್ಲಿ ಈ ಕ್ವಶನ್ಸನ್ನು ನೀವೇನು ಮಾಡ್ಬೋದು, ಎಕ್ಸ್ಪೆಕ್ಟೇಷನ್ಸ್ನ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಸೊ ಏನಾದರೂ ನಿಮಗೆ ಕ್ವೈರೀಸ್ ಇದ್ದರೆ ದಯವಿಟ್ಟು ಈಗ ಕಮೆಂಟ್ಸಲ್ಲಿ ಹಾಕಿ, ಐ ವಿಲ್ ಹೆಲ್ಪ್ ಯು. Okay, leaving these topics, you can expect number series ಮೇಲೆ ಕೇಳ್ಬೋದು ಕ್ವಶನ್ಸು. ಓಕೆ, ಲಿವಿಂಗ್ ದಿಸ್ ಟಾಪಿಕ್ಸ್ ನೀವೇನು ಮಾಡ್ಬೋದು, ಅಲಿಗೇಷನ್ಸ್ ಅಂಡ್ ಮಿಕ್ಸರ್ ಕೇಳ್ಬೋದು, ಆ್ಯಂಡ್ ಟೈಮ್ ಆ್ಯಂಡ್ ವರ್ಕ್. ಸೊ ಟೈಮ್ ಆ್ಯಂಡ್ ವರ್ಕು ಕೂಡ ನಿಮಗೆ ಕೇಳೋಂಥ ಚಾನ್ಸಸ್ ಇರುತ್ತೆ. ಆ್ಯಾವ್ರೇಜು, ಪರ್ಸೆಂಟೇಜು, ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್, ದೀಸ್ ಆರ್ ಆಲ್ ಕಾಮನ್. ಆ್ಯಂಡ್ ಅಲಿಗೇಷನ್ಸ್ ಆ್ಯಂಡ್ ಮಿಕ್ಸರ್ಸ್ ಮೇಲೆ ಕೇಳ್ತಾನೆ. ಟೈಮ್ ಆ್ಯಂಡ್ ವರ್ಕ್ ಮೇಲೆ ನೀವು ಎಕ್ಸ್ಪೆಕ್ಟೇಷನ್ಸ್ ಮಾಡ್ಬೋದು. ಆ್ಯಂಡ್ other topics you can expect is profit and loss also you can expect, and purely basic mathematics. ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ ನಿಮಗೆ ಸ್ಪೀಡ್ ಮ್ಯಾಥ್ಸ್ನ ನೋಡಿ ನಂದು ವೀಡಿಯೋಸಲ್ಲಿ, ಆ ಸ್ಪೀಡ್ ಮ್ಯಾಥ್ಸಲ್ಲಿ ಇದೆಯಲ್ಲ ಅದರಲ್ಲಿ ನೀವು ಎಕ್ಸ್ಪೆಕ್ಟೇಷನ್ಸು ಮಾಡ್ಬೋದು. ಪ್ಯೂರ್ಲಿ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ನೀವು ಅದರಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ಸು ಮಾಡ್ಬೋದು. ಸಿಂಪಲ್ ಇಂಟ್ರೆಸ್ಟ್ ಈ ವಿಡಿಯೋ ಎಗೇನ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದು ಅಪ್ಲೋಡ್ ಆಗಿರುತ್ತೆ, ಸೊ ನೀವು ಆಮೇಲೆ ವ್ಯೂ ಮಾಡ್ಬೋದು ಸ್ಟೂಡೆಂಟ್ಸ್. ಕಾಂಪೌಂಡ್ ಇಂಟ್ರೆಸ್ಟು ಕ್ಯಾಲ್ಕುಲೇಷನ್ಸ್ ಮಾಡಿ ಅಂತ ಕೇಳಿದ್ದಾರೆ ರಂಜಿತಾ. ಸೊ ನೀವೇನು ಮಾಡಿ ಆಮೇಲೆ ವೀಡಿಯೋಸು ನೀವು ನೋಡಿ.
ಯಾ ಪ್ರಾಫಿಟ್ ಆ್ಯಂಡ್ ಲಾಸಲ್ಲೂ ಕೂಡ ಎಸ್ ನಾನು ಪ್ರಾಫಿಟ್ ಆ್ಯಂಡ್ ಲಾಸಲ್ಲೂ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. APGP HP ಕೂಡ ನೀವು ಎಕ್ಸ್ಪೆಕ್ಟೇಷನ್ಸ್ ಮಾಡ್ಬೋದು. ಇಟ್ಸ್ ಸೇಮ್ ಕೈಂಡ್ ಆಫ್ ಕ್ವಶನ್ಸು APGP ಕೂಡ ನೀವು ಎಕ್ಸ್ಪೆಕ್ಟೇಷನ್ಸು ಮಾಡ್ಬೋದು. ಆದಷ್ಟು ನಿಮ್ಮ ಡಿಗ್ರಿ ನೋಟ್ಸ್ನ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಈ ಬೇಸಿಕ್ ಮ್ಯಾಥಮೆಟಿಕ್ಸಿಗೆ APGP ಅದನ್ನೆಲ್ಲ ನೀವೇನು ಮಾಡಿರ್ತೀರಾ ನಿಮ್ಮ ಡಿಗ್ರಿಯಲ್ಲಿ BCom ಅಥವಾ BBM ಮಾಡಿದಾಗ QT ಅನ್ನೋ ಸಬ್ಜೆಕ್ಟ್ಸಲ್ಲಿ ಅದನ್ನು ನೀವು ಆದಷ್ಟು ಮಾಡಿರ್ತೀರಾ. ಆದಷ್ಟು ಈಗ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ನೀವೇನು ಮಾಡಿ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಅದನ್ನು ನೋಡಬೇಡಿ ಅಂತ ಹೇಳ್ತಾರ, ಅದನ್ನು ಕೂಡ ಸ್ವಲ್ಪ ನೋಡಿಕೊಂಡು ನೀವು ಹೋಗಿರಿ. Okay, any other comments, students? Okay, so I will end this session. So ಈ ವಿಡಿಯೋ ನಿಮಗೆ ಅಪ್ಲೋಡ್ ಆಗಿರುತ್ತೆ, ನೀವು ಆಮೇಲೆ ಕೂಡ ವ್ಯೂ ಮಾಡ್ಬೋದು ಸ್ಟೂಡೆಂಟ್ಸ್. ನಾನು ಮುಂದಿನ ಒಂದು ವಿಡಿಯೋದಲ್ಲಿ, ಇದು ಮೊದಲನೇ ಒಂದು ಲೈವ್ ಸೆಷನ್ಸ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಇದೆ, ಆ ಪರ್ಪಸ್ಗೋಸ್ಕರ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ನಾಳಿದ್ದು ಕೂಡ ನಾವು ಒಂದು ಲೈವ್ ಸೆಷನ್ಸ್ನ ಮಾಡೋಣ. ಅಲ್ಲಿ ಉಳಿದಂಥ ಟಾಪಿಕ್ಸ್ ನಿಮ್ಗೇನಾದ್ರು ಇದ್ದರೆ ಸೊ ಕ್ವೈರೀಸಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ಇನ್ನೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್.